Welcome my dear students. In the last class we have learned about wireless communication technology. Now we are going to be learning wired communication technology. Wired communication technology can be serial asynchronous communication. For example, UART interface or synchronous serial communication. For example, SPI interface or parallel input output and input output port at the devices. ಸೊ ಇಲ್ಲಿ ವೈರ್ಡ್ ಕಮ್ಯುನಿಕೇಶನ್ ನಾವು ಅಸಿಂಕ್ರನಸ್ ಕಮ್ಯುನಿಕೇಶನ್ ಅಂತಲೂ ಹೇಳ್ಬೋದು, ಸಿಂಕ್ರನಸ್ ಸೀರಿಯಲ್ ಕಮ್ಯುನಿಕೇಶನ್ ಅಂತಲೂ ಹೇಳ್ಬೋದು. ಸಿಂಕ್ರನಸ್ ಅಂತ ಹೇಳಿದ್ರೆ ಏನಾಗಿರುತ್ತೆ, ಇದರಲ್ಲಿ ಎಲ್ಲ ನಾವು ಪೋರ್ಟ್ ಮುಖಾಂತರ ಕನೆಕ್ಟ್ ಮಾಡಿರ್ತೀವಿ, ಕೇಬಲ್ ಮುಖಾಂತರ ಕನೆಕ್ಟ್ ಮಾಡಿರ್ತೀವಿ. ಓಕೆ, ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಇರುತ್ತೆ. ಓಕೆ, USB ಪೋರ್ಟ್, ಸೀರಿಯಲ್ ಪೋರ್ಟ್, ಮೌಸ್ ಪೋರ್ಟ್ ಅಂತ ಹೇಳಿ ನಾವು ಏನು ಕಲಿತಾ ಇದೀವೋ ಆ ರೀತಿಯಲ್ಲಿ ಏನಾಗಿರುತ್ತೆ ಇಲ್ಲಿ, ದೀಸ್ ಆರ್ ದ ಸೀರಿಯಲ್ ಸಿಂಕ್ರನಸ್ ಕಮ್ಯುನಿಕೇಶನ್. And also sometimes it is a serial asynchronous communication. ಇಲ್ಲಿ UART interface ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ asynchronous communication ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವೊಂದು ಇಂಟರ್ಫೇಸ್ ಯೂಸ್ ಮಾಡಿಕೊಂಡು ಅದನ್ನು ಕಮ್ಯುನಿಕೇಟ್ ಮಾಡ್ತೀವಿ. ಓಕೆ, ಎಸ್, ಕಮ್ಯುನಿಕೇಶನ್ ಕ್ಯಾನ್ ಬಿ ಓವರ್ ಎ ಬಸ್ when a number of system connect through a common set of interconnection. ಸೊ ವೈರ್ಡ್ ಕಮ್ಯುನಿಕೇಶನ್ ಮಾಡ್ಬೇಕಂತ ಹೇಳಿದ್ರೆ ಇದರಲ್ಲಿ ಬಸ್ ಅನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಬಸ್ ಮೀನ್ಸ್ ವೈರ್. ವಾಟ್ ಯು ಮೀನ್ ಬೈ ಬಸ್? ಕೇಬಲ್ಸ್. ಓಕೆ, ಸೊ ವೆನ್ ಎ ನಂಬರ್ ಆಫ್ ಸಿಸ್ಟಮ್, ಇಲ್ಲಿ ಆಲ್ರೆಡಿ ಹೇಳಿದ್ದಾರೆ ನೋಡಿ, ಸಿಸ್ಟಮ್ಸ್ ಮೀನ್ಸ್ ಯುವರ್ ಚಿಪ್ಸ್, ಯೂನಿಟ್ಸ್, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಆರ್ ಪೋರ್ಟ್ ಆರ್ ಇಂಟರ್ಫೇಸಿಂಗ್ ಸರ್ಕ್ಯೂಟ್ಸ್. ಓಕೆ, ಯಾರ್ ದ ಬಸ್ ಮೀನ್ಸ್ ಕೇಬಲ್ ಕನೆಕ್ಷನ್ಸ್. Communication can be over a cable when a number of system connected through a common set of interconnections. So ಈ ನಂಬರ್ ಆಫ್ ಸಿಸ್ಟಮ್ ಯಾವುದನ್ನು ಯೂಸ್ ಮಾಡಿ ನಾವು ಕನೆಕ್ಟ್ ಮಾಡ್ತಾ ಇದೀವಿ, ಕೆಲವೆಲ್ಲ ಕಾಮನ್ ಸೆಟ್ ಅನ್ನು ಯೂಸ್ ಮಾಡಿ. ಕಾಮನ್ ಸೆಟ್ ಮೀನ್ಸ್ ಸಮ್ ಆಫ್ ದ ಡಿವೈಸಸ್ ಆರ್ ರಿಕ್ವೈರ್ಡ್. ಓಕೆ, ಆ ಡಿವೈಸ್ ಮುಖಾಂತರ ಆ ಪೋರ್ಟ್ ನಲ್ಲಿ ನಾವು ಕೇಬಲ್ ಮುಖಾಂತರ ಏನ್ ಮಾಡ್ತಾ ಇದೀವಿ, ವೈರ್ಡ್ ಕಮ್ಯುನಿಕೇಶನ್ ಟೆಕ್ನಾಲಜೀಸ್ ನ ಕನೆಕ್ಟ್ ಮಾಡ್ತಾ ಇದೀವಿ. Bus refers to a number of systems connected through a common set of control. ಇಲ್ಲಿ ಬಸ್ ಅಂತ ಹೇಳ್ತಾ ಇದ್ದಾರೆ. That bus refers to a number of systems. So number of systems connected through a common set of control. ಸೊ ಪ್ರತಿ ಒಂದು ಸಿಸ್ಟಮ್ ನಾವು ಒಂದು ಕಂಟ್ರೋಲ್ ಇಂದ ಕನೆಕ್ಟ್ ಮಾಡ್ತಾ ಇದ್ವಿ. ಆ ಕಂಟ್ರೋಲ್ ನಾವು ಇಲ್ಲಿ ವೈರ್ ಅಂತ ಹೇಳ್ತಾ ಇದ್ವಿ ಅಥವಾ ಕೇಬಲ್ ಅಂತ ಹೇಳ್ತೀವಿ. ಓಕೆ, ಅಡ್ರೆಸ್ ಅಂಡ್ ಡಾಟಾ ಸಿಗ್ನಲ್ಸ್. ಸೊ ಪ್ರತಿಯೊಂದು ಕಂಪ್ಯೂಟರ್ನು ನಾನು ಅಡ್ರೆಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಲ್ಯಾಬ್ ನಲ್ಲಿ ಅಬ್ಸರ್ವೇಷನ್ ಮಾಡಿದ್ರೆ ವಿ ಆರ್ ಹ್ಯಾವಿಂಗ್ ದ PC number as PC1, PC2, PC3 and so on. We have addressed, right? Why we have addressed? As we know, every system is having one unique identification. Okay, ಅದನ್ನ ಇಲ್ಲಿ ಹೇಳ್ತಾ ಇದ್ವಿ. So common set of controls, address and data signals such that data signals are accepted by the device at a destination address only from a source at a instance. ಸೊ ಪ್ರತಿ ಒಂದು ಕಂಪ್ಯೂಟರ್ ಸಿಸ್ಟಮ್ ನ ನಾವು ಕಂಟ್ರೋಲ್ ಇಂದ ಕನೆಕ್ಟ್ ಮಾಡ್ತಾ ಇದ್ದೀವಿ. ಕನೆಕ್ಟ್ ಮಾಡಿದ ನಂತರ ಅಡ್ರೆಸ್ ಮಾಡ್ತಾ ಇದೀವಿ. ಅಡ್ರೆಸ್ ಮಾಡಿದ ನಂತರ ಡಾಟಾ ಸಿಗ್ನಲ್ಸ್ ಮೀನ್ಸ್ ವಿ ಆರ್ ಟ್ರಾನ್ಸ್ಮಿಟಿಂಗ್ ದ ಸಿಗ್ನಲ್ಸ್. ವಿ ಆರ್ ಟ್ರಾನ್ಸ್ಮಿಟಿಂಗ್ ದ ಸಿಗ್ನಲ್ಸ್. ಇನ್ ದಟ್ ಸಿಗ್ನಲ್ಸ್ ಇಟ್ ಕನ್ಸಿಸ್ಟ್ ಆಫ್ ಅ ಡೇಟಾ. ಓಕೆ, ಡೇಟಾ ಇನ್ ದ ಫಾರ್ಮ್ ಆಫ್ ಪ್ಯಾಕೆಟ್ಸ್. ಆ ಪ್ಯಾಕೆಟ್ಸ್ ಮುಖಾಂತರ ಉಂಟು ಅಂತ ಹೇಳ್ತಾ ಇದ್ವಿ. ಅದನ್ನು ನಾವು ಡೇಟಾ ಟ್ರಾನ್ಸ್ಮಿಷನ್ ಮಾಡಿದ್ರೆ ಡೆಸ್ಟಿನೇಷನ್ ಅಡ್ರೆಸ್ ನಲ್ಲಿನೂ ಹೋಗುತ್ತೆ. ಓಕೆ, that data signals are accepted by the device at destination address. Whatever the signals you are sending, signals ನಲ್ಲಿ ಏನುಂಟು, ನಿಮ್ಮ ಡೇಟಾ ಉಂಟು. ಹೇಗೆ ಉಂಟು? ಪ್ಯಾಕೆಟ್ ರೂಪದಲ್ಲಿ ಉಂಟು. ಓಕೆ, ಪ್ಯಾಕೆಟ್ ನಲ್ಲಿ ನಿಮ್ಮ ಸಿಸ್ಟಮ್ ಅಡ್ರೆಸ್ನು ಇರುತ್ತೆ. ಅದೇ ರೀತಿಯಲ್ಲಿ ಸಿಸ್ಟಮ್ಗೆ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಸೋರ್ಸ್ ಅಟ್ ಎನ್ ಇನ್ಸ್ಟೆನ್ಸ್. ಸೋರ್ಸ್ ಅಟ್ ಎನ್ ಇನ್ಸ್ಟೆನ್ಸ್. ಓಕೆ, ಇನ್ಸ್ಟೆನ್ಸ್ ಮೀನ್ಸ್ ದ ಇನ್ಫಾರ್ಮೇಶನ್ ಅಬೌಟ್ ದ ಸೋರ್ಸ್. Bus signals may be sent in a serial or parallel manner. So whatever the bus signals, cable ಮುಖಾಂತರ ನಾವು signals send ಮಾಡ್ತಾ ಇದೀವಿ. Whatever it may be sent in a serial or parallel manner. So serial means order ಆಗಿ send ಮಾಡ್ತೀವಿ, ಅಥವಾ parallel ಅಂತ ಹೇಳಿದ್ರೆ simultaneous ಆಗಿ send ಮಾಡ್ತೀವಿ. ಸೊ ಪ್ರತಿಯೊಂದು ಕಂಪ್ಯೂಟರ್ ಇಂದ ನಾವು ಕನೆಕ್ಟ್ ಮಾಡಿದ್ರೆ, ನಾವು ನೆಟ್ವರ್ಕ್ ಗೆ ಕನೆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಕೇಬಲಿಂಗ್ ಸಿಸ್ಟಮ್ ಯೂಸ್ ಮಾಡ್ತೀವಿ. ಕೇಬಲಿಂಗ್ ಸಿಸ್ಟಮ್ ಇಂದ ನಾವು ಆರ್ಡರ್ ನಲ್ಲಿನೂ ಕಳಿಸಬಹುದು ಅಥವಾ ಎಲ್ಲರೂ ಸೇರಿ ಪ್ಯಾರಲ್ ಆಗಿನೂ ಸೆಂಡ್ ಮಾಡಬಹುದು. ಓಕೆ, we can sending and receiving the data signals, data in the form of signals. Okay, communication is between a master at a given instance. Master is a sender
and the destined address computer listener at an instance. ಸೊ ನಿಮ್ಮ ಕಮ್ಯುನಿಕೇಶನ್ ಹೇಗೆ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, ಸೆಂಡರ್ ಅಂಡ್ ರಿಸೀವರ್ ನಡುನಲ್ಲಿ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ಮೆಂಟ್ ಆಗ್ತಾ ಉಂಟು. ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರೆ ಮಾಡಲಿಕ್ಕೆ ಕೆಲವೆಲ್ಲ ಇನ್ಸ್ಟೆನ್ಸ್ ನ ಯೂಸ್ ಮಾಡ್ತೀವಿ, ಕೆಲವೆಲ್ಲ ಆಬ್ಜೆಕ್ಟ್ ಬೇಕು. ಆ ಆಬ್ಜೆಕ್ಟ್ಸ್ ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ಕ್ಲೈಂಟ್ ಸಿಸ್ಟಮ್ ಇಂದ ಸರ್ವರ್ ಸಿಸ್ಟಮ್ಗೆ ನಾವೇನ್ ಮಾಡ್ತಾ ಇದೀವಿ, ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದೀವಿ. ಓಕೆ, ಹಿಯರ್ ಮಾಸ್ಟರ್ ಇಸ್ ಅ ಸೆಂಡರ್ ಅಂತ ಹೇಳ್ತಾ ಇದ್ದಾರೆ, ಇಟ್ ಮೇ ಬಿ ಎ ಸರ್ವರ್. ಓಕೆ, ವೈರ್ಡ್ ಕಮ್ಯುನಿಕೇಶನ್ ಕ್ಯಾನ್ ಬಿ ಡನ್ ಯೂಸಿಂಗ್ ಈಥರ್ನೆಟ್ IEEE 802.2 ಬಸ್ ಸ್ಪೆಸಿಫಿಕೇಶನ್. ನೀವು ಏನೇ ಒಂದು ವೈರ್ಡ್ ಕಮ್ಯುನಿಕೇಶನ್ ನೀವು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದ್ರ, ಫಾರ್ ಎಕ್ಸಾಂಪಲ್ ನಮ್ಮ ಲ್ಯಾಬ್ ನಲ್ಲಿ ನೀವು ನೋಡಿರ್ತೀರ, ಕೆಳಗೆ ಲ್ಯಾಬ್ ಆಗಿರ್ಬೋದು, ಮೇಲೆ ಲ್ಯಾಬ್ ಇರಬಹುದು, ಅಲ್ಲಿ ಸ್ವಿಚ್ ಅನ್ನುವ ಒಂದು ಡಿವೈಸ್ ಕಾಣಿರುತ್ತೆ, ಅಲ್ಲಿ ಸಾಕಷ್ಟು ವೈರ್ಸ್ ಕಾಣಿಸ್ತಾ ಇರುತ್ತೆ, ರೈಟ್. ಅದೇ ನಿಮ್ಮ ಡೌನ್ ಲ್ಯಾಬ್ ನಲ್ಲಿ ಮೇಲೆ ಒಂದು ಗೋಡೆಯಲ್ಲಿ ಫಿಕ್ಸ್ ಮಾಡಿದ್ದಾರೆ, ದಟ್ ಈಸ್ ಅ ಸ್ವಿಚ್, ಇಟ್ ಕನ್ಸಿಸ್ಟ್ ಆಫ್ ಮಲ್ಟಿಪಲ್ ಕೇಬಲ್ಸ್. ಓಕೆ, ಈ ಎಲ್ಲ ಯಾವ ಸ್ಪೆಸಿಫಿಕೇಶನ್ ತಗೊಳ್ತಾ ಉಂಟು, IEEE ಸ್ಪೆಸಿಫೈ ಮಾಡಿರುವ 802.2 ಪ್ರೋಟೋಕಾಲ್ ಸ್ಪೆಸಿಫಿಕೇಶನ್ ನ ಯೂಸ್ ಮಾಡ್ತಾ ಉಂಟು. ಓಕೆ, ಎ ಮ್ಯಾಕ್ ಸಬ್ ಲೇಯರ್ ಡೇಟಾ ಫ್ರೇಮ್ ಮೇ ಬಿ ಅಕಾರ್ಡಿಂಗ್ ಟು ಈಥರ್ನೆಟ್ ಪ್ರೋಟೋಕಾಲ್. ಇಲ್ಲಿ ಮ್ಯಾಕ್ ಅಂತ ಹೇಳ್ತಾ ಇದ್ವಿ, ಮೀಡಿಯಾ ಆಕ್ಸೆಸ್ ಕಂಟ್ರೋಲ್. ಮ್ಯಾಕ್ ಅಂತ ಹೇಳಿದ್ರೆ ಏನು, NIC ಪೋರ್ಟ್. ನಿಮ್ಮ ಲ್ಯಾನ್ ಕೇಬಲ್ ನ ಫಿಕ್ಸ್ ಮಾಡ್ತೀವಿ ಅಲ್ವಾ, ಆ ಲ್ಯಾನ್ ಕೇಬಲ್, ಆ ಕೇಬಲ್ ಎಲ್ಲಿ ಫಿಕ್ಸ್ ಮಾಡ್ತಾ ಇದೀವೋ ಆ ಪೋರ್ಟ್ ನ ನಾವು ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಅಂತ ಹೇಳ್ತೀವಿ, ಅಥವಾ NIC ಇಂಟರ್ಫೇಸ್ ಕಾರ್ಡ್ ಅಂತ ಹೇಳ್ತೀವಿ. ಆ ಇಂಟರ್ಫೇಸ್ ಲೇಯರ್ ಏನ್ ಮಾಡುತ್ತೆ, ಇಲ್ಲಿ ನಿಮ್ಮ ಡೇಟಾ ಫ್ರೇಮ್, ಪ್ಲೀಸ್ ಅಬ್ಸರ್ವ್ ಹಿಯರ್, ಸಬ್ ಲೇಯರ್ ಡೇಟಾ ಫ್ರೇಮ್ may be according to the Ethernet protocol. Whatever the signal you are sending, here it is treated as a frame. Packet ಅಂತ ಹೇಳಿದ್ರೇನು, ಫ್ರೇಮ್ ಅಂತ ಹೇಳಿದ್ರೇನು ಒಂದೇ. ಓಕೆ, ಸೊ ಈ ಡೇಟಾ ಫ್ರೇಮ್ ಯಾವುದನ್ನ ಫಾಲೋ ಮಾಡ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, ಇಟ್ ಫಾಲೋಸ್ ದ ಈಥರ್ನೆಟ್ ಪ್ರೋಟೋಕಾಲ್. It follows the Ethernet protocol whenever you are using wired communication technology. Wired communication can also use a USB port, a micro USB or USB 3.0 adapter. So by using this wired communication, you can access the internet through USB port. USB port ಮುಖಾಂತರ ನಾವು ಏನು ಮಾಡಬಹುದು, ಇಂಟರ್ನೆಟ್ ಆಕ್ಸೆಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಸ್ಮಾರ್ಟ್ ಫೋನ್ ಉಂಟು, ಲ್ಯಾಪ್ಟಾಪ್ ಉಂಟು, ಸ್ಮಾರ್ಟ್ ಫೋನ್ ಉಂಟು, ಲ್ಯಾಪ್ಟಾಪ್ ಉಂಟು, ನನ್ನ ಹತ್ರ ಲ್ಯಾನ್ ಕನೆಕ್ಷನ್ ಇಲ್ಲ. ಓಕೆ, ಅಂದ್ರೆ ವೈರ್ಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇಲ್ಲ. ಬಟ್ ಇಲ್ಲಿಂದ ನಾನು ಏನ್ ಮಾಡ್ಬೋದು, ನೆಟ್ ಆಕ್ಸೆಸ್ ಮಾಡ್ಬೋದು. ಬಟ್ ಇಲ್ಲಿಂದ ಆಕ್ಸೆಸ್ ಮಾಡೋದನ್ನ ನಾನು ಇಲ್ಲಿ ನನ್ನ ಹತ್ರ ವೈಫೈ ಫೆಸಿಲಿಟಿ ಇಲ್ಲ, ಈ ಲ್ಯಾಪ್ಟಾಪ್ ನಲ್ಲಿ ವೈಫೈ ಫೆಸಿಲಿಟಿ ಇಲ್ಲ ಅಂತ ಅನ್ಕೊಳ್ಳಿ. ಆದ್ರೆ ಈ ಮೊಬೈಲ್ ಇಂದ ಈ ಲ್ಯಾಪ್ಟಾಪ್ ನ ಕನೆಕ್ಟ್ ಮಾಡ್ಲಿಕ್ಕೆ ನನ್ನ ಹತ್ರ ಈ ಮೊಬೈಲ್ ಚಾರ್ಜರ್ ನ ಕೇಬಲ್ ಇರುತ್ತೆ, USB ಪೋರ್ಟ್ ಇರುತ್ತೆ. ಈ USB ಪೋರ್ಟ್ ಇಂದ ಲ್ಯಾಪ್ಟಾಪ್ ಗೆ ಸಂಬಂಧಪಟ್ಟ USB ಪೋರ್ಟ್ ಗೆ ನಾನು ಕನೆಕ್ಟ್ ಮಾಡಿಕೊಂಡು ಏನ್ ಮಾಡ್ಬೋದು, ಐ ಕ್ಯಾನ್ ಆಕ್ಸೆಸ್ ಇಂಟರ್ನೆಟ್. ಓಕೆ, ಸೊ ಥ್ರೂ ದಿಸ್ ಇಸ್ ಅ ವೈರ್ಡ್ ಕಮ್ಯುನಿಕೇಶನ್ ಆಗುತ್ತೆ. ಕೇಬಲ್ ಟು ಕೇಬಲ್ ಕನೆಕ್ಟ್ ಮಾಡ್ತಾ ಇದೀವಿ. ಲ್ಯಾಪ್ಟಾಪ್ ನ ಸ್ಮಾರ್ಟ್ ಫೋನ್ ನ ಲ್ಯಾಪ್ಟಾಪ್ ನ ಯಾವುದರಿಂದ ಕನೆಕ್ಟ್ ಮಾಡ್ತಾ ಇದೀವಿ, USB ಪೋರ್ಟ್ ಇಂದ ಕೇಬಲಿಂಗ್ ಕನೆಕ್ಷನ್ ಮಾಡ್ತಾ ಇದೀವಿ. ಕೇಬಲಿಂಗ್ ಕನೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೋದು, ಇಂಟರ್ನೆಟ್ ಆಕ್ಸೆಸ್ ಮಾಡ್ಬೋದು. ಓಕೆ, ಅದೇ ರೀತಿಯಲ್ಲಿ ನಿಮ್ಮ ಮೈಕ್ರೋ USB ಅಂತ ಹೇಳ್ತಾ ಇದ್ದಾರೆ, ಮೈಕ್ರೋ USB ಪೋರ್ಟ್ ಅನ್ನು ಯೂಸ್ ಮಾಡಿನೂ ನಾವು ಕನೆಕ್ಟ್ ಮಾಡಬಹುದು. USB 3.0 ಅಡಾಪ್ಟರ್ ಇದ್ರೆ ಅದನ್ನು ಯೂಸ್ ಮಾಡಿನೂ ನಾವೇನ್ ಮಾಡಬಹುದು, ವೈರ್ಡ್ ಕಮ್ಯುನಿಕೇಶನ್ ಟೆಕ್ನಾಲಜಿನ ನೀವು ಆಕ್ಸೆಸ್ ಮಾಡಬಹುದು. ಓಕೆ, now let us see next concept is UART or USART serial communication. Let us see what is UART, a universal asynchronous transmitter. ಸೊ ಇಲ್ಲಿ ನಾವು ನೋಡಿದೀವಿ ವೈರ್ಡ್ ಕಮ್ಯುನಿಕೇಶನ್ ನಲ್ಲಿ UART ಇಂಟರ್ಫೇಸ್ ಬೇಕು. UART ಅಂತ ಹೇಳಿದ್ರೆ ಏನಂತ ಹೇಳ್ತಾ ಇದ್ದಾರೆ, ಯೂನಿವರ್ಸಲ್ ಅಸಿಂಕ್ರನಸ್ ಟ್ರಾನ್ಸ್ಮಿಟರ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಎನೇಬಲ್ಸ್ ಸೀರಿಯಲ್ ಕಮ್ಯುನಿಕೇಶನ್. ಈ ಟ್ರಾನ್ಸ್ಮಿಟರ್ ನ ಯೂಸ್ ಮಾಡಿದ್ರೆ, ಯೂನಿವರ್ಸಲ್ ಅಸಿಂಕ್ರನಸ್ ಟ್ರಾನ್ಸ್ಮಿಟರ್ ಯೂಸ್ ಮಾಡಿದ್ರೆ ಏನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಸೀರಿಯಲ್ ಕಮ್ಯುನಿಕೇಶನ್, ದಟ್ ಈಸ್ ಅ ಟ್ರಾನ್ಸ್ಮಿಷನ್ ಆಗುತ್ತೆ of 8 bits serially with a start bit at the start of the transmission of a byte on serial transmitter data TXD output line. So by using this universal asynchronous transmitter, we can able to transmit the data of 1 byte, that is 8 bits. That 8 bits will be traveled in the form of serial. Okay, ಆ 8 bit ಹೇಗೆ ಟ್ರಾವೆಲ್ ಆಗುತ್ತೆ, ಸೀರಿಯಲ್ ನಲ್ಲಿ ಟ್ರಾವೆಲ್ ಆಗುತ್ತೆ, ಬೇರೆ ಬೇರೆ ರೂಟ್ ಚೂಸ್ ಮಾಡಲ್ಲ. ಇಲ್ಲಿ ಆ ಸೀರಿಯಲ್ ಪ್ರಕಾರನೇ ಹೋಗುತ್ತೆ. ಇಲ್ಲಿ ಹೋಗುವಾಗ ನಿಮ್ಮ ಸ್ಟಾರ್ಟಿಂಗ್ ಬಿಟ್, ಸ್ಟಾರ್ಟಿಂಗ್ ಆಗ್ತಿರುವ ಟ್ರಾನ್ಸ್ಮಿಷನ್ ನಲ್ಲಿ
ಸೀರಿಯಲ್ ಟ್ರಾನ್ಸ್ಮಿಟರ್ ಡಾಟಾ ಯೂಸ್ ಆಗುತ್ತೆ. ಓಕೆ, it is using your serial transmitter data, that is TXD. TXD is the short form of serial transmitter data. Okay, serial means present one after another at successive time intervals. Ille ಹೇಳ್ತಾ ಇದ್ದಾರೆ ನೋಡಿ, serial means present one after another, present one after another at a successive time interval. ಸೊ ಒಂದಾದ ನಂತರ ಒಂದು ಟ್ರಾನ್ಸ್ಫರ್ ಮಾಡೋದು, ಒಂದು ಬಿಟ್ ಆದ ನಂತರ ಇನ್ನೊಂದು ಬಿಟ್, ಇನ್ನೊಂದು ಬಿಟ್ ಆದ ನಂತರ ಇನ್ನೊಂದು ಬಿಟ್ ಕಂಟಿನ್ಯೂ ಆಗಿ ಸೆಂಡ್ ಮಾಡೋದನ್ನ ಇಲ್ಲಿ ಸಕ್ಸೆಸಿವ್ ಟೈಮ್ ಇಂಟರ್ವಲ್ ಟೈಮ್ ನಲ್ಲಿ ಕೊಟ್ಟಿರುವಷ್ಟು ಟೈಮ್ ನ ಒಳಗೆ ನಾವು ಸೆಂಡ್ ಮಾಡಿದ್ರೆ ಅದನ್ನ ನಾವು ಸೀರಿಯಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೇವೆ. Asynchronous refers to all bytes in a frame transmit which can result in a variation in time interval, spacing or phase differences between successive bytes and in between wait interval. ಇಲ್ಲಿ ಅಸಿಂಕ್ರನಸ್ ಅಂತ ನಾವು ನೋಡಿದ್ವಿ. ಅಸಿಂಕ್ರನಸ್ ಅಂದ್ರೆ ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ, ಆಲ್ ಬೈಟ್ಸ್ ಇನ್ ಎ ಫ್ರೇಮ್ ಟ್ರಾನ್ಸ್ಮಿಟ್ಸ್. ಸೊ ವಿ ಆರ್ ಟ್ರಾನ್ಸ್ಮಿಟಿಂಗ್ ದ information in the form of a bytes in a frame that which can result in variation in time interval spacing. ಸೊ ಒಂದು ಬಿಟ್ಟಿಂದ ಇನ್ನೊಂದು ಬಿಟ್ಟು ಹೋಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಆ ಟೈಮ್ ಸ್ಪೇಸಿಂಗ್ ಅಥವಾ ಫೇಸ್ ಡಿಫರೆನ್ಸ್ ಆಗುತ್ತೆ. ಒಂದು ಸಕ್ಸೆಸಿವ್ ಬೈಟ್ ಇಂದ ಇನ್ನೊಂದು ಸಕ್ಸೆಸಿವ್ ಬೈಟ್ಗೆ ಮೂವ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆ ರೀತಿಯ ಟೈಮ್ ತಗೊಳ್ಳುವುದನ್ನ ನಾವಿಲ್ಲಿ ಏನಂತ ಹೇಳ್ತೀವಿ, ಅಸಿಂಕ್ರನಸ್ ಅಂತ ಹೇಳ್ತೀವಿ. ಓಕೆ, ಸೊ asynchronous refers to all bytes in a frame transmit which can result in variation in time interval spacing or phase difference between successive bytes and in between wait and interval. So ಎಷ್ಟು ಸ್ಪೇಸ್ ತಗೊಳ್ತಾ ಉಂಟು, ಎಷ್ಟು ಡಿಫರೆನ್ಸ್ ಆಗ್ತಾ ಉಂಟು, ಬೈಟ್ ಇಂದ ಬೈಟ್ ಮೂವ್ ಮಾಡಲಿಕ್ಕೆ ಎಷ್ಟು ಟೈಮ್ ಸ್ಪೇಸ್ ಆಗ್ತಾ ಉಂಟು ಅಥವಾ ಎಷ್ಟು ಡಿಫರೆನ್ಸ್ ಟೈಮ್ ಇಂಟರ್ವಲ್ ತಗೊಳ್ತಾ ಉಂಟು ಅನ್ನೋದನ್ನ ಇಲ್ಲಿ ಅಸಿಂಕ್ರನಸ್ ಆಗಿರುತ್ತೆ. ಅದೇ ಸಿಂಕ್ರನಸ್ ಆಗಿದ್ರೆ ಏನಾಗುತ್ತೆ, ಇಲ್ಲಿ ಎಲ್ಲವೂ ಯಾವುದೇ ಒಂದು ಟೈಮ್ ಡಿಫರೆನ್ಸ್ ಟೈಮ್ ವೇರಿಯೇಷನ್ ಆಗದೆ ಅಟ್ ಎ ಟೈಮ್ ಎಲ್ಲ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ದ ಥಿಂಗ್ ಸಿಂಕ್ರನಸ್. ಹಿಯರ್ ಅಸಿಂಕ್ರನಸ್ ಮೀನ್ಸ್ ಇಟ್ ಮೇ ಬಿ ಟೈಮ್ ವೇರಿಯೇಷನ್. ಓಕೆ, ಬಿಟ್ ಟು ಬಿಟ್ ಟೈಮ್ ವೇರಿಯೇಷನ್ ಆಗ್ತಾ ಇರುತ್ತೆ ಅಥವಾ ಫ್ರೇಮ್ ಟು ಫ್ರೇಮ್ ವೇರಿಯೇಷನ್ ಆಗ್ತಾ ಇರುತ್ತೆ. ಫ್ರೇಮ್ ನಲ್ಲಿ ನಿಮ್ಮ ಡೇಟಾ ಉಂಟು, ಡೇಟಾ ಇನ್ ದ ಫಾರ್ಮ್ ಆಫ್ ಬೈಟ್ಸ್. Okay, this is because clock information of a transmitter does not transmit along with the data. ಇದು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕ್ಲಾಕ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ಲಾಕ್ ಅಂತ ಹೇಳಿದ್ರೆ ಟೈಮ್ ಅಲ್ಲ, ನಿಮ್ಮ CPU. ದಿಸ್ ಇಸ್ ಬಿಕಾಸ್ ಕ್ಲಾಕ್ ಇನ್ಫಾರ್ಮೇಶನ್ ಆಫ್ ಟ್ರಾನ್ಸ್ಮಿಟರ್, ನೀವು ಯೂಸ್ ಮಾಡುವ ಟ್ರಾನ್ಸ್ಮಿಟರ್ ನ ವರ್ಕಿಂಗ್ ಇನ್ಫಾರ್ಮೇಶನ್ ನ ಮೇಲೆ ಡಿಪೆಂಡ್ ಆಗಿರುತ್ತೆ, CPU ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಸ್ ನಾಟ್ ಟ್ರಾನ್ಸ್ಮಿಟ್ ಅಲಾಂಗ್ ವಿತ್ ದ ಡೇಟಾ. ಡೇಟಾ ಜೊತೆಗೆ ಟ್ರಾನ್ಸ್ಮಿಟ್ ಆಗಲ್ಲ, ಟ್ರಾನ್ಸ್ಮಿಟರ್ ನ ಪರ್ಫಾರ್ಮೆನ್ಸ್ ನ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಕ್ಲಾಕ್ ಇನ್ಫಾರ್ಮೇಶನ್ ಮೀನ್ಸ್ ಟ್ರಾನ್ಸ್ಮಿಟರ್ ನ ಪರ್ಫಾರ್ಮೆನ್ಸ್ ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ, ಕ್ಲಾಕ್ ಮೀನ್ಸ್ ಯುವರ್ CPU cycles. ಓಕೆ, ಎಸ್, ದ ರಿಸೀವರ್ಸ್ ಕ್ಲಾಕ್ ಆಲ್ಸೋ ಡಸ್ ನಾಟ್ ಸಿಂಕ್ರನೈಸ್ ವಿತ್ ದ ಡೇಟಾ. ಸೊ ಅದೇ ನಾವು ಹೇಳ್ತಾ ಇದ್ವಿ, ನಿಮ್ಮ ರಿಸೀವರ್ ಕ್ಲಾಕ್ನು ಏನಾಗುತ್ತೆ, ಯಾವತ್ತೂ ಸಿಂಕ್ರನೈಸ್ ಆಗಲ್ಲ. ಅದೇ ನಾವು ಒಂದು 3 ವರ್ಷ ಹಿಂದೆ ನಾವು SMS ಸೆಂಡ್ ಮಾಡುವಾಗ ಅರ್ಧ ಬಂದಿರುತ್ತೆ, ಅರ್ಧ ಬಂದಿರಲ್ಲ, ವೇಟಿಂಗ್ ಫಾರ್ ಲೋಡಿಂಗ್ ಅಂತ ಬರುತ್ತೆ, ರೈಟ್? ಇಂಥದೆಲ್ಲ ಆಗ್ತಾ ಉಂಟು ಅಂತ ಹೇಳಿದ್ರೆ ದಿಸ್ ಇಸ್ ಬಿಕಾಸ್ ಆಫ್ ಯುವರ್ ಅಸಿಂಕ್ರನಸ್. ಇಟ್ ಈಸ್ ವೇಟಿಂಗ್ ಫಾರ್ ಟೈಮ್ ರಿಲೀಸಸ್ ಆರ್ ಸಮಟೈಮ್ಸ್ ಇಟ್ ಮೇ ಬಿ ಲಾಸ್ಟ್. ಓಕೆ, ದ ರಿಸೀವರ್ ಕ್ಲಾಕ್ ಆಲ್ಸೋ ಡಸ್ ನಾಟ್ ಸಿಂಕ್ರನೈಸ್ ವಿತ್ ದ ಡೇಟಾ. ಫರ್ದರ್ ಸಕ್ಸೆಸಿವ್ ಸೆಟ್ ಆಫ್ ಬೈಟ್ಸ್ ಮೇ ವೇಟ್ ಆಫ್ಟರ್ ಟ್ರಾನ್ಸ್ಮಿಷನ್ ಟಿಲ್ ಆನ್ ಅಕ್ನಾಲೆಜ್ಮೆಂಟ್ ಈಸ್ ರಿಸೀವ್ಡ್ ಫ್ರಮ್ ರಿಸೀವಿಂಗ್ ಇಟ್. ಸೊ ಇಲ್ಲಿ ಮತ್ತೆ ಏನಾಗ್ತಾ ಉಂಟು ಇಲ್ಲಿ ನೋಡಿ, ಸಕ್ಸೆಸಿವ್ ಸೆಟ್ ಆಫ್ ಬೈಟ್ಸ್ ಮೇ ವೇಟ್ ಆಫ್ಟರ್ ಟ್ರಾನ್ಸ್ಮಿಷನ್. ನಾವು ಯಾವುದೆಲ್ಲ ಬೈಟ್ಸ್ ಸೆಂಡ್ ಮಾಡಿದೀವೋ ಅದು ವೇಟ್ ಆಗ್ತಾ ಇರುತ್ತೆ. ಯಾವುದಕ್ಕಾಗಿ ವೇಟ್ ಆಗ್ತಾ ಉಂಟು, ಟಿಲ್ ಆನ್ ಅಕ್ನಾಲೆಜ್ಮೆಂಟ್ ಈಸ್ ರಿಸೀವ್ಡ್ ಫ್ರಮ್ ದ ರಿಸೀವಿಂಗ್ ಎಂಡ್. ಸೊ ರಿಸೀವರ್ ಸೈಡ್ ನಲ್ಲಿ ರಿಸೀವ್ ಆಗಿರುವ ಅಕ್ನಾಲೆಜ್ಮೆಂಟ್ ಬರುವಷ್ಟು ತನಕ ವೇಟ್ ಆಗುತ್ತೆ. ಫಸ್ಟ್ ಸೆಂಡ್ ಮಾಡಿರುವ ಬೈಟ್ ಹೋಗಿರುವ ಇನ್ಫಾರ್ಮೇಶನ್ ನ ಅಕ್ನಾಲೆಜ್ಮೆಂಟ್ ಬರುವಷ್ಟು ತನಕ ಸೆಕೆಂಡ್ ಬೈಟ್ ವೇಟಿಂಗ್ ನಲ್ಲಿ ಇರುತ್ತೆ. ಸೆಕೆಂಡ್ ಬೈಟ್ ರಿಸೀವ್ ಆದ ನಂತರ ಅಕ್ನಾಲೆಜ್ಮೆಂಟ್ ಸಿಕ್ಕಿದ ನಂತರ ಥರ್ಡ್ ಬೈಟ್ ಹೋಗುತ್ತೆ. ಈ ರೀತಿಯಲ್ಲಿ ಅಕ್ನಾಲೆಜ್ಮೆಂಟ್ ಸಿಗ್ತಾ ಇರಬೇಕು. ಸಿಕ್ಕುವಾಗ ಮಾತ್ರವೇ ಏನಾಗುತ್ತೆ, ಡಾಟಾ ಟ್ರಾನ್ಸ್ಮಿಷನ್ ಆಗುತ್ತೆ. got it? Yes. The interval of each transmission bit are called controlled by a clock. ಪ್ರತಿ ಒಂದು ಟ್ರಾನ್ಸ್ಮಿಷನ್ ಎಷ್ಟು ಟೈಮ್ ತಗೊಳ್ತಾ ಉಂಟು, ದ ಇಂಟರ್ವಲ್ ಆಫ್ ಈಚ್ ಟ್ರಾನ್ಸ್ಮಿಟ್ ಬಿಟ್ ಆರ್ ಕಂಟ್ರೋಲ್ಡ್ ಬೈ ಕ್ಲಾಕ್. ಸೊ CPU ಏನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ ಟ್ರಾನ್ಸ್ಮಿಟ್ ಬಿಟ್ ನ. ಎಷ್ಟೆಷ್ಟು ಟೈಮ್ ನಲ್ಲಿ ಟ್ರಾನ್ಸ್ಮಿಟ್ ಆಯ್ತು ಅನ್ನೋದನ್ನೆಲ್ಲ ಕಂಟ್ರೋಲ್ ಮಾಡೋದು, ಟೈಮ್ ಮೇಂಟೆನೆನ್ಸ್ ಮಾಡೋದು ನಿಮ್ಮ CPU ನ ಮೇಲೆ ಇರುತ್ತೆ. When the clock period T is 0.01 microsecond,
then period for transmission of a byte on TXD is 10t, that is 0.1 microseconds. ಸೊ ನಿಮ್ಮ ಕ್ಲಾಕ್ ಪೀರಿಯಡ್ ಟೈಮ್ ಎಷ್ಟು ಅಂತ ಹೇಳ್ತಿದ್ದಾರೆ, ಪ್ರೋಸೆಸ್ ಮಾಡಲಿಕ್ಕೆ ಬೇಕಾಗಿರುವ ಟೈಮ್ 0.01 ಮೈಕ್ರೋಸೆಕೆಂಡ್ ಆದರೆ ಟ್ರಾನ್ಸ್ಮಿಷನ್ಗೆ ಬೇಕಾಗಿರುವ ಟೈಮ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ 10t ಬೇಕು ಅಂತ ಹೇಳ್ತಾ ಇದ್ದಾರೆ. 10 ಇಂಟು 0.001 ಮಾಡಿದರೆ ದಟ್ ಈಸ್ 0.1 ಮೈಕ್ರೋಸೆಕೆಂಡ್ ನಲ್ಲಿ ಡೇಟಾ ಟ್ರಾನ್ಸ್ಮಿಷನ್ ಆಗುತ್ತೆ. ಸೊ ನಿಮ್ಮ ಕ್ಲಾಕ್ ಸ್ಲೋ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಉಂಟು, ಡೇಟಾ ಟ್ರಾನ್ಸ್ಮಿಷನ್ ಫಾಸ್ಟ್ ಆಗ್ತಾ ಉಂಟು. ದಟ್ ಈಸ್ ದ ಟೈಮ್ ಗ್ಯಾಪ್ ಬಿಟ್ವೀನ್ sending and processing. Okay, a byte transfer rate is 1 Mbps. ಒಂದು ಬೈಟ್ ಟ್ರಾನ್ಸ್ಫರ್ ರೇಟ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ 1 Mbps ಆಗಿರುತ್ತೆ. ನೀವು 1 ಬೈಟ್ ಆಫ್ ಇನ್ಫಾರ್ಮೇಶನ್ 1 Mbps ಇನ್ಫಾರ್ಮೇಶನ್ ಅಲ್ಲಿ ಸ್ಪೀಡ್ ಅಲ್ಲಿ ಒಂದು ಬೈಟ್ ನ ಸೆಂಡ್ ಮಾಡಬಹುದು. 1 Mbps ಸ್ಪೀಡ್ ಅಲ್ಲಿ 1 ಬೈಟ್ ಆಫ್ ಇನ್ಫಾರ್ಮೇಶನ್ ನ ನೀವು ಸೆಂಡ್ ಮಾಡಬಹುದು. ರೆಸಿಪ್ರೋಕಲ್ ಆಫ್ ಟಿ ಈಸ್ UART. ಸೊ ಈ ಟೈಮ್ಗೆ ರೆಸಿಪ್ರೋಕಲ್ ಏನಾಗಿರುತ್ತೆ, ಇದನ್ನ ಬಾಡ್ ರೇಟ್ ಅಂತ ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಬಾಡ್ ರೇಟ್. ರೆಸಿಪ್ರೋಕಲ್ ಆಫ್ ಕ್ಲಾಕ್ ಟೈಮ್ ಈಸ್ UART. UART is also called as universal asynchronous transmitter, right, is called as baud rate ante heltivi. When an additional bit appends between stop bit and the last bit of the byte, then t is equal to 0.11. so ಯಾವಾಗ ನಿಮ್ಮ ಅಡಿಷನಲ್ ಬಿಟ್ ಅಪೆಂಡ್ ಆಗ್ತಾ ಉಂಟು ಆವಾಗ ನಿಮ್ಮ ಸ್ಟಾಪ್ ಬಿಟ್ ಮತ್ತೆ ಲಾಸ್ಟ್ ಬಿಟ್ ನಡುವಿನಲ್ಲಿ ಬೈಟ್ ಎಷ್ಟು ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, that is 0.11 byte. Time taken for that stop and last bit is 0.11 second or microsecond, maybe microsecond irbodu. An additional bit can be used to identify the received byte on the serial lines as the address or data. So ಇಲ್ಲಿ ನಾವು ಸೆಂಡ್ ಮಾಡ್ತಿರುವ ಈ ಅಡಿಷನಲ್ ಬಿಟ್ ಏನು ಐಡೆಂಟಿಫೈ ಮಾಡ್ತಾ ಉಂಟು, ಈ ಐಡೆಂಟಿಫಿಕೇಶನ್ ಏನು ಮಾಡ್ತಾ ಉಂಟು ಅಂತ ಹೇಳಿದ್ರೆ ಸೀರಿಯಲ್ ಲೈನ್, ಯಾವ ಲೈನ್ ಮುಖಾಂತರ ಆ ಡೇಟಾ ಟ್ರಾನ್ಸ್ಮಿಟ್ ಆಯಿತು, ಅದೇ ರೀತಿಯಲ್ಲಿ ಅದರ ಅಡ್ರೆಸ್ ಏನು, ಎಲ್ಲಿಂದ ಸೆಂಡ್ ಆಗಿದ್ದಾರೆ, ಎಲ್ಲಿಂದ ರಿಸೀವ್ ಆಯಿತು. ಓಕೆ, ಫಾರ್ ಎಕ್ಸಾಂಪಲ್ ನಾವು ಎಲ್ಲಾಗ್ಲೂ ಟ್ರಾವೆಲ್ ಮಾಡ್ತಾ ಇದ್ವಿ ಅಂತ ಅನ್ಕೊಳ್ಳಿ, ಲಾಂಗ್ ಜರ್ನಿ ಟ್ರಾವೆಲ್ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಕೇಳ್ತಾರೆ ಮನೆಯಲ್ಲಿ ಅಲ್ವಾ, ಯಾವ ರೂಟಿಂದ ಹೋಗಿದ್ರೆ, ಯಾವ ರೂಟಿಂದ ಬಂದಿದ್ರೆ, ಈ ರೂಟ್ ಹೋಗಿದ್ರೆ ಹತ್ತಿರ ಆಗುತ್ತೆ, ಈ ರೂಟ್ ನಲ್ಲಿ ಬಂದ್ರೆ ಲಾಂಗ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರಲ್ವಾ, ದಟ್ ಈಸ್ ಬಿಕಾಸ್ ಆಫ್ ದಿಸ್ ಅಡಿಷನಲ್ ಬಿಟ್. ಓಕೆ, ಇಲ್ಲಿ ಅಸಿಂಕ್ರನಸ್ ನಲ್ಲಿ ಏನಾಗ್ತಾ ಉಂಟು, ಇಲ್ಲಿ ಸೀರಿಯಲ್ ಲೈನ್ಸ್ ನಲ್ಲಿ ಅಡಿಷನಲ್ ಬಿಟ್ ನ ಯೂಸ್ ಮಾಡಿ ಸೆಂಡರ್ ಯಾರು ರಿಸೀವರ್ ಯಾರು ಅನ್ನುವ ಎಲ್ಲ ಇನ್ಫಾರ್ಮೇಶನ್ ಅಡಿಷನಲ್ ಬಿಟ್ ನಲ್ಲಿ ನಾವು ಪ್ಲೇಸ್ ಮಾಡ್ತಾ ಇದೀವಿ. ಯಾವ ಡಿವೈಸ್ ಇಂದ ಸೆಂಡ್ ಮಾಡಿದ್ದೀವಿ, ಸೆಂಡರ್ ಯಾರು, ರಿಸೀವರ್ ಯಾರು, ಯಾವ ಟೈಮ್, ಎಷ್ಟು, ಯಾವ ಡೇಟ್, ಈ ಎಲ್ಲ ಇನ್ಫಾರ್ಮೇಶನ್ ಆ ಅಡಿಷನಲ್ ಬಿಟ್ ನಲ್ಲಿ ಇರುತ್ತೆ. ಓಕೆ, ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಎರರ್ ಡಿಟೆಕ್ಷನ್ ಆಲ್ಸೋ. ಸಮ್ಟೈಮ್ಸ್ ದಿಸ್ ಅಡಿಷನಲ್ ಬಿಟ್ ಈಸ್ ಫಾರ್ ಎರರ್ ಡಿಟೆಕ್ಷನ್. ಏನೇ ಒಂದು ಸೆಂಡ್ ಮಾಡ್ತಾ ಇದ್ರೆ ಏನಾಗ್ಲೂ ಎರರ್ ಅಕರೆನ್ಸ್ ಆಯ್ತಾ ಅನ್ನೋದನ್ನ ಐಡೆಂಟಿಫೈ ಮಾಡ್ಲಿಕ್ಕೇನು ಈ ಅಡಿಷನಲ್ ಬಿಟ್ ಬೇಕಾಗುತ್ತೆ. UART receives the byte at R into D transmitter data input line. ಸೊ ನಾವು ಯೂಸ್ ಮಾಡುವ ಯೂನಿವರ್ಸಲ್ ಅಸಿಂಕ್ರನಸ್ ಟ್ರಾನ್ಸ್ಮಿಟರ್ ಏನು ಮಾಡುತ್ತೆ, ಇಲ್ಲಿ R into D ಟ್ರಾನ್ಸ್ಮಿಟರ್ ಡೇಟಾನು ಯೂಸ್ ಮಾಡುತ್ತೆ ಇನ್ಪುಟ್ ಲೈನ್ ಗಾಗಿ. ಆ್ಯಂಡ್ ಯೂನಿವರ್ಸಲ್ ಸಿಂಕ್ರನಸ್ ಅಸಿಂಕ್ರನಸ್ ಟ್ರಾನ್ಸ್ಮಿಟರ್, ಯೂನಿವರ್ಸಲ್ ಸಿಂಕ್ರನಸ್ ಅಸಿಂಕ್ರನಸ್ ಟ್ರಾನ್ಸ್ಮಿಟರ್ enables serial communication. Now we are explaining USART. UART ಏನು, ಯೂನಿವರ್ಸಲ್ ಅಸಿಂಕ್ರನಸ್ ಟ್ರಾನ್ಸ್ಮಿಟರ್. ಯೂನಿವರ್ಸಲ್ ಸಿಂಕ್ರನಸ್ ಅಸಿಂಕ್ರನಸ್ ಟ್ರಾನ್ಸ್ಮಿಟರ್ ಏನು ಮಾಡುತ್ತೆ, ಇಲ್ಲಿ enables serial communication in synchronous as well as asynchronous mode. ಸೊ USART ಯೂಸ್ ಮಾಡಿದ್ರೆ it will support both synchronous and asynchronous mode ಅಂತ ಹೇಳ್ತಾ ಇದ್ದಾರೆ. Synchronous means all bytes in a frame transmit with equal time spacing or equal phase difference. ಸೊ ಇಲ್ಲಿ ಸಿಂಕ್ರನಸ್ ಅಂತ ಹೇಳಿದ್ರೆ ಏನಾಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, ಎಲ್ಲಾ ಎಲ್ಲಾ ಬೈಟ್ಸ್ ಫ್ರೇಮ್ ನಲ್ಲಿ ಇದ್ದದ್ದು ಹೇಗೆ ಟ್ರಾನ್ಸ್ಮಿಟ್ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, ಎಲ್ಲ ಒಂದೇ ಟೈಮ್ ನಲ್ಲಿ ಟ್ರಾನ್ಸ್ಮಿಟ್ ಆಗ್ತಾ ಉಂಟು ಅಥವಾ ಈಕ್ವಲ್ ಫೇಸ್ ಆಗಿ ಟ್ರಾವೆಲ್ ಆಗ್ತಾ ಉಂಟು. ಓಕೆ, ಈಕ್ವಲ್ ಫೇಸ್ ನಲ್ಲಿ ಡಿಫ್ರೆನ್ಸ್ ಆಗ್ತಾ ಉಂಟು. ನೆಕ್ಸ್ಟ್, ಸೀರಿಯಲ್ ಪೆರಿಫೆರಲ್ ಇಂಟರ್ಫೇಸ್. Next our concept is SP. SP stands for Serial Peripheral Interface. Serial Peripheral Interface is one of the widely used synchronous communication serial peripheral interface method. So ಈ serial peripheral interface ನಾವು synchronous communication ನಲ್ಲಿ serial peripheral interface method ಗಾಗಿ ಯೂಸ್ ಮಾಡ್ತೀವಿ. ಓಕೆ, ಸೊ ಇದರಿಂದ ಏನಾಗುತ್ತೆ, ಡಾಟಾ ಕಮ್ಯುನಿಕೇಶನ್
ಲೈನ್ ಟು ಲೈನ್ ಆಗುತ್ತೆ, ಕೇಬಲ್ ಟು ಕೇಬಲ್ ಆಗುತ್ತೆ. ಸೋರ್ಸ್ ಆಫ್ ಸೀರಿಯಲ್ ಸಿಂಕ್ರನಸ್ ಔಟ್ಪುಟ್ ಆರ್ ಇನ್ಪುಟ್ ಇಸ್ ಕಾಲ್ಡ್ ಮಾಸ್ಟರ್. ಯಾವುದೇ ಸೋರ್ಸ್ ಆಫ್ ಸೀರಿಯಲ್ ಸಿಂಕ್ರನಸ್ ಔಟ್ಪುಟ್ ಆಗಿರ್ಬೋದು, ಇನ್ಪುಟ್ ಆಗಿರ್ಬೋದು, ಅದನ್ನು ನಾವೇನಂತ ಹೇಳ್ತೀವಿ, ಮಾಸ್ಟರ್ ಅಂತ ಹೇಳ್ತೀವಿ. ಸೊ ನಾವು ಒಂದು ಕಡೆ ಡೇಟಾ ಸೆಂಡ್ ಮಾಡಿದ್ರೆ ಅವನು ಮಾಸ್ಟರ್ ಆಗ್ತಾನೆ, ರಿಸೀವ್ ಮಾಡಿದವನು ಅವನು ಮಾಸ್ಟರ್ ಆಗ್ತಾನೆ. ಓಕೆ, ವೆನ್ ಇಟ್ ಆಲ್ಸೋ ಕಂಟ್ರೋಲ್ಸ್ ದ ಸಿಂಕ್ರನೈಸಿಂಗ್ ಕ್ಲಾಕ್ ಇನ್ಫಾರ್ಮೇಶನ್ ಟು ದ ರಿಸೀವರ್. ಸೊ ಅದೇ ರೀತಿಯಲ್ಲಿ ಯಾವ ಟೈಮ್ನಲ್ಲಿ ರಿಸೀವ್ ಆಯಿತು ಅದನ್ನು ಕಂಟ್ರೋಲ್ ಮಾಡುತ್ತೆ. ರಿಸೀವರ್ ಎಂಡ್ನಲ್ಲಿ ಔಟ್ಪುಟ್ ಅನ್ನ ಇನ್ಪುಟ್ ಅನ್ನ ಎರಡನ್ನ ಕಂಟ್ರೋಲ್ ಮಾಡುತ್ತೆ. ಓಕೆ, ಎ ರಿಸೀವರ್ ಆಫ್ ಅ ಸೀರಿಯಲ್ ಸಿಂಕ್ರನಸ್ ಇನ್ಪುಟ್ ಆರ್ ಔಟ್ಪುಟ್ ಇಸ್ ಕಾಲ್ಡ್ ಸ್ಲೇವ್. ಎ ರಿಸೀವರ್ ಆಫ್ ಸೀರಿಯಲ್, ಪ್ಲೀಸ್ ಅಬ್ಸರ್ವ್ ಹಿಯರ್, ರಿಸೀವರ್ ಆಫ್ ಸೀರಿಯಲ್ ಸಿಂಕ್ರನಸ್ ಇನ್ಪುಟ್ ಆರ್ ಔಟ್ಪುಟ್ ಇಸ್ ಕಾಲ್ಡ್ ಆಸ್ ಸ್ಲೇವ್. ಇಲ್ಲಿ ಮಾಸ್ಟರ್ ಯಾರು, ಸೆಂಡರ್. ಇಲ್ಲಿ ರಿಸೀವರ್ ಯಾರು, ಸ್ಲೇವ್. ಓಕೆ, ಮಾಸ್ಟರ್ ನಲ್ಲಿ ಸಿಂಕ್ರನಸ್ ಔಟ್ಪುಟ್ ಇನ್ಪುಟ್ ಆಗಿರುತ್ತೆ, ಅದೇ ರೀತಿಯಲ್ಲಿ ರಿಸೀವರ್ನ ಕಂಟ್ರೋಲ್ ಮಾಡ್ತಾನೆ. ರಿಸೀವರ್ ಆಫ್ ಸೀರಿಯಲ್ ಸಿಂಕ್ರನಸ್ ಇನ್ಪುಟ್ ಆರ್ ಔಟ್ಪುಟ್ ಇಸ್ ಕಾಲ್ಡ್ ಸ್ಲೇವ್. When along with the serial data, it also receives synchronizing clock information from the master. ಸೊ ಯಾವಾಗ ಡೇಟಾವನ್ನು ರಿಸೀವ್ ಮಾಡ್ತಾ ಉಂಟೋ ಅದೇ ರೀತಿಯಲ್ಲಿ ಏನು ಮಾಡ್ತಾ ಉಂಟು, ನಿಮ್ಮ CPU ಇನ್ಫಾರ್ಮೇಷನ್ನು ಐಡೆಂಟಿಫೈ ಮಾಡ್ತಾ ಉಂಟು, ಎಷ್ಟೆಷ್ಟು ಪ್ರಾಸೆಸ್ ಮಾಡ್ತಾ ಉಂಟು ಅನ್ನುವ ಎಲ್ಲ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ. 4 sets of signals, ಇಲ್ಲಿ 4 sets of signals ನ ಯೂಸ್ ಮಾಡ್ತೀವಿ, ದಟ್ ಈಸ್ SCLK. ಪ್ಲೀಸ್ ಅಬ್ಸರ್ವ್, S clock. SCLK means S clock, MISO, MO most and SS slave select. ಈ 4 ರೀತಿಯ ಸಿಗ್ನಲ್ಸ್ ನ ಯೂಸ್ ಮಾಡ್ತೀವಿ. SCLC, MISO, most and SS slave and select are used on 4 wires. ಇಂದನ್ನೆಲ್ಲ ನಾವು 4 ವೈರ್ ನಲ್ಲಿ ಯೂಸ್ ಮಾಡಿರ್ತೀವಿ. when SS is active then the device function as a slave. ಯಾವಾಗ ನೀವು 4 ವೈರ್ ನಲ್ಲಿ ವರ್ಕ್ ಆಗ್ತಾ ಉಂಟೋ, ಅಂದ್ರೆ ಈಗ ಕೇಬಲ್ ಅಂತ ಹೇಳಿದ್ವಲ್ವಾ, ಆ ಕೇಬಲ್ ನಲ್ಲಿ ಸೀರಿಯಲ್ ಪೆರಿಫೆರಲ್ ಇಂಟರ್ಫೇಸ್ ಅಂತ ಹೇಳಿದ್ರೆ ಕೇಬಲ್ ಆಗಿರುತ್ತೆ. ಅದರಲ್ಲಿ 4 ಕೇಬಲ್ ನ ಯೂಸ್ ಮಾಡ್ತಾ ಇದ್ವಿ. ಒಂದು ಕೇಬಲ್ SS ಅಂತ ಹೇಳ್ತೀವಿ. SS ನ ಇಲ್ಲಿ ಏನಾಗುತ್ತೆ, ಅಲ್ಲಿ ಅದೆಲ್ಲ ಟ್ವಿಸ್ಟ್ ಆಗಿರುತ್ತೆ. ಆ ಟ್ವಿಸ್ಟ್ ನಲ್ಲಿ ಕಾಂಬಿನೇಷನ್ ಆಫ್ ವೈರ್ಸ್ ಇರುತ್ತೆ. ಓಕೆ, ಆ ಟ್ವಿಸ್ಟೆಡ್ ವೈರ್ಸ್ ನಲ್ಲಿ SS ಏನಾಗುತ್ತೆ, ಇಲ್ಲಿ ಸ್ಲೇವ್ ಸೆಲೆಕ್ಟ್ ಅಂತ ಹೇಳ್ತೀವಿ. ಯಾವಾಗ ಆಕ್ಟಿವ್ ಆಗ್ತಾ ಉಂಟೋ ಆವಾಗ ಡಿವೈಸ್ ಫಂಕ್ಷನ್ ಏನಾಗುತ್ತೆ, ಆಕ್ಟಿವ್ ಆಗುತ್ತೆ. ದೆನ್ ದ ಡಿವೈಸ್ ಫಂಕ್ಷನ್ ಆಸ್ ಎ ಸ್ಲೇವ್. SS ಆಕ್ಟಿವ್ ಇದ್ರೆ ಯಾವ ಫಂಕ್ಷನ್ ತೋರಿಸ್ತಾ ಉಂಟು, ಸ್ಲೇವ್ ಆಕ್ಟಿವ್ ನಲ್ಲಿ ಉಂಟು ಅಂತ ಹೇಳುತ್ತೆ. ಈಗ ನಾವು MISO ಅಂತ ಹೇಳಿದ್ವಿ, ಮಾಸ್ಟರ್ ಇನ್ಪುಟ್ ಸ್ಲೇವ್ ಔಟ್ಪುಟ್. ವಾಟ್ ಇಸ್ MISO? ಮಾಸ್ಟರ್ ಇನ್ಪುಟ್ ಸ್ಲೇವ್ ಔಟ್ಪುಟ್ ಅಂಡ್ ಮಾಸ್ಟರ್ ಔಟ್ಪುಟ್ ಸ್ಲೇವ್ ಇನ್ಪುಟ್, MOST. and what is MOSI? actually MOSI, that is master output slave input, or synchronous serial bits. Input output are the master and slave, and input outputs are as per synchronizing clock of the master serial clock. S clock means synchronizing clock. Okay, so ಇಲ್ಲಿ master input output slave, master output slave input are synchronous serial bits ಅಂತ ಹೇಳ್ತಾ ಇದೀವಿ. ಸೀರಿಯಲ್ ಬಿಟ್ ಆಗಿ ಇರುತ್ತೆ. ಏನು ಸೀರಿಯಲ್ ಬಿಟ್ ಮಾಡ್ತಾ ಉಂಟು, ನಿಮ್ಮ ಇನ್ಪುಟ್ ಔಟ್ಪುಟ್ ಅಲ್ಲ. ಮಾಸ್ಟರ್ ಸ್ಲೇವ್ ನಡುವಿನಲ್ಲಿ ಇನ್ಪುಟ್ ಔಟ್ಪುಟ್ ನ ಸೀರಿಯಲ್ ಆಗಿ ಏನ್ ಮಾಡುತ್ತೆ, ಬಿಟ್ ನ ಮ್ಯಾನೇಜ್ ಮಾಡ್ತಾ ಬರುತ್ತೆ, ಆರ್ಡರ್ ನಲ್ಲೇ ಮ್ಯಾನೇಜ್ ಮಾಡ್ತಾ ಬರುತ್ತೆ, ಇನ್ಪುಟ್ ಆಗಲಿ ಔಟ್ಪುಟ್ ಆಗಲಿ. ಓಕೆ, ಇದೆಲ್ಲ ಆರ್ಡರ್ ನಲ್ಲಿ ಬರಬೇಕಾಗಿದ್ರೆ ಸಿಂಕ್ರನೈಸ್ ಕ್ಲಾಕ್ ನೇ ನಾವು ಯೂಸ್ ಮಾಡ್ತೀವಿ. SCLK ಸ್ಟ್ಯಾಂಡ್ಸ್ ಫಾರ್ ಸಿಂಕ್ರನೈಸ್ ಕ್ಲಾಕ್. ಓಕೆ, ಇದೆಲ್ಲ ನಿಮ್ಮ ವೈರ್ಸ್ ನಲ್ಲಿ ಡಿಫೈನ್ ಆಗಿರುತ್ತೆ. ಒಂದು ವೈರ್ SS ಆಗಿರುತ್ತೆ, ಒಂದು ವೈರ್ MISO ಆಗಿರುತ್ತೆ, ಇನ್ನೊಂದು ವೈರ್ MOSI ಆಗಿರುತ್ತೆ, and another one is SCLK ಆಗಿರುತ್ತೆ. MOSI is output, master and input at slave, and SCLK clock information or signal is from the master to slave. MOSI ನು ಯೂಸ್ ಮಾಡ್ತಾ ಇದ್ರೆ ಔಟ್ಪುಟ್ ಆಗಿರುತ್ತೆ. ಎಲ್ಲಿಂದ ಔಟ್ಪುಟ್ ಅಂತ ಹೇಳ್ತಾ ಇದ್ವಿ, ಇಲ್ಲಿ ಮಾಸ್ಟರ್ ಇಂದ ಔಟ್ಪುಟ್ ಅಂಡ್ ಇನ್ಪುಟ್ ಅಟ್ ಸ್ಲೇವ್. ಸೊ ಮಾಸ್ಟರ್ ಇಂದ ಔಟ್ಪುಟ್ ಆಗಿರುವ ಇನ್ಫಾರ್ಮೇಶನ್ ಸ್ಲೇವ್ ಸೈಡ್ ನಲ್ಲಿ ಏನಾಗುತ್ತೆ, ಇನ್ಪುಟ್ ಆಗಿರುತ್ತೆ. ಸೊ ಇನ್ಪುಟ್ ಆಗಿ ಅದೇ ರೀತಿಯಲ್ಲಿ S ಕ್ಲಾಕ್ ಅಂತ ಹೇಳಿದ್ವಿ, ಸಿಗ್ನಲ್ ಕ್ಲಾಕ್ ಅಂತ ಹೇಳ್ತಾ ಇದ್ದಾರೆ, ಸಿಂಕ್ರನಸ್ ಕ್ಲಾಕ್ ಅಂತಾನು ಹೇಳ್ಬೋದು. ಈಸ್ ಫ್ರಮ್ ಮಾಸ್ಟರ್ ಟು ಸ್ಲೇವ್. ಈ ಸಿಗ್ನಲ್ ಕ್ಲಾಕ್ ಏನಾಗುತ್ತೆ, ಮಾಸ್ಟರ್ ಇಂದ ಸ್ಲೇವ್ ಗೆ ಬಂದಿರುತ್ತೆ. ಸೊ ಸಿಗ್ನಲ್ ಕ್ಲಾಕ್ ಇಸ್ ನಥಿಂಗ್ ಬಟ್ ಒನ್ ಆಫ್ ಅಕ್ನಾಲಜ್ಮೆಂಟ್. ನಾವು ಅಕ್ನಾಲಜ್ಮೆಂಟ್ ಅಂತ ಹೇಳ್ತಾ ಇದ್ವಲ್ವಾ, ಟಿಕ್ ಡಬಲ್ ಟಿಕ್ ಅಂತ ಹೇಳ್ತಾ ಇದ್ವಲ್ವಾ, ದಟ್ ಇಸ್ ಜಸ್ಟ್ ಲೈಕ್ ಎಸ್ ಅನ್ ಅಕ್ನಾಲಜ್ಮೆಂಟ್. ಓಕೆ, ಸ್ಲೇವ್ ಸಿಂಕ್ರನೈಸ್ ಅಂಡ್ ರಿಸೀವ್ಸ್ ದ ಇನ್ಪುಟ್ ಬಿಟ್ಸ್. ಇಲ್ಲಿ ಸ್ಲೇವ್ ಸಿಂಕ್ರನೈಸ್ ಆಗ್ತಾ ಉಂಟು, ನಿಮ್ಮ ಇನ್ಪುಟ್ ಬಿಟ್ಸ್ ನ ರಿಸೀವ್ ಆಗ್ತಾ ಉಂಟು. MOSI ಫ್ರಮ್ ದ ಮಾಸ್ಟರ್ ಆಸ್ ಪರ್ ದ S ಕ್ಲಾಕ್ ಇನ್ಪುಟ್ ಅಟ್ ಸ್ಲೇವ್. ಸೊ ಮಾಸ್ಟರ್ ಔಟ್, ಸ್ಲೇವ್ ಇನ್, ಮಾಸ್ಟರ್ ಔಟ್ಪುಟ್, ಸ್ಲೇವ್ ಇನ್ಪುಟ್ ಆಗಿರುತ್ತೆ. ಅದೆಲ್ಲ ನಿಮ್ಮ SS ಕ್ಲಾಕ್ ನಲ್ಲಿ ಇನ್ಪುಟ್ ಆಗಿರುತ್ತೆ.
ಅದೆಲ್ಲ ಎಲ್ಲಿ ಸ್ಟೋರ್ ಆಗುತ್ತೆ? ನಿಮ್ಮ ಸ್ಲೇವ್. ಸೊ ದಟ್ ಈಸ್ ನಥಿಂಗ್ ಬಟ್ ಅ ಕ್ಲೈಂಟ್, ರಿಸೀವರ್. Slave is always receiver, master is always sender and receiver. Okay, MISO is a synchronous serial input at the master for the serial output from slave. So ಇಲ್ಲಿ MISO synchronous serial input ಆಗಿರುತ್ತೆ. ಯಾವ ಎಡ್ಜ್ ನಲ್ಲಿ ಅಂತ ಹೇಳ್ತಾ ಇದ್ದಾರೆ? ಮಾಸ್ಟರ್ ಎಡ್ಜ್ ನಲ್ಲಿ. ಅದೇ ಸೀರಿಯಲ್ ಔಟ್ಪುಟ್ ಆಗಿರುತ್ತೆ ಎಲ್ಲಿ ಅಂತ ಹೇಳ್ತಾ ಇದ್ದಾರೆ? ಸ್ಲೇವ್ ನಲ್ಲಿ. Synchronous serial input at master end and synchronous output at slave end. Okay, slave synchronize output as per S clock of the master. So slave ಏನು ಮಾಡ್ತಾ ಉಂಟು? ನಿಮ್ಮ ಔಟ್ಪುಟ್ ನ S clock ಪ್ರಕಾರ ಏನಾಗ್ತಾ ಉಂಟು? ಸಿಂಕ್ರನೈಸ್ ಮಾಡ್ತಾ ಉಂಟು. ಓಕೆ, ಆರ್ಡರಿಂಗ್ ಮಾಡ್ತಾ ಉಂಟು. ಮಾಸ್ಟರ್ ಸಿಂಕ್ರನೈಸ್ ದ ಇನ್ಪುಟ್ ಆಸ್ ಪರ್ S clock of the master. ಸೊ ನಿಮ್ಮ ಮಾಸ್ಟರ್ ಸಿಂಕ್ರನೈಸ್ ಆಗ್ತಾ ಉಂಟು ಅಂತ ಹೇಳ್ತಾ ಇದೀವಿ. ಯಾವ್ದ್ರ ಬೇಸ್ ಆಗಿ? ಮಾಸ್ಟರ್ ಕ್ಲಾಕ್ ನ ಮೇಲೆ. ಮಾಸ್ಟರ್ ಕ್ಲಾಕ್ ನ ಮೇಲೆ ಮಾಸ್ಟರ್ ಇನ್ಫಾರ್ಮೇಶನ್ ಎಲ್ಲ ಏನಾಗುತ್ತೆ? ಸೆಂಡರ್ ಸೈಡ್ ನಲ್ಲಿ ಎಲ್ಲ ಡೇಟಾ ಆರ್ಡರ್ ನಲ್ಲಿ ಹೋಗ್ತಾ ಇರುತ್ತೆ. ಸ್ಲೇವ್ ಸೈಡ್ ನಲ್ಲಿ ಔಟ್ಪುಟ್ ಎಲ್ಲ ಆರ್ಡರ್ ನಲ್ಲಿ ಸಿಗ್ತಾ ಉಂಟು ಅಂತ ಹೇಳಿದ್ರೆ ಮಾಸ್ಟರ್ ಒಬ್ಬ ಸೀರಿಯಲ್ ಕ್ಲಾಕ್ ಇಂದ ಆಗಿರುತ್ತೆ, ಸಿಗ್ನಲ್ ಕ್ಲಾಕ್ ಇಂದ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ I2C bus. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. I2C ಬಸ್ ಅಂತ ಹೇಳ್ತೀವಿ. ಎ ನಂಬರ್ ಆಫ್ ಡಿವೈಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಫಾರ್ ಸೆನ್ಸರ್, ಆಕ್ಟಿವೇಟರ್, ಫ್ಲಾಶ್ ಮೆಮೊರಿ ಅಂಡ್ ಟಚ್ ಸ್ಕ್ರೀನ್ ನೀಡ್ ಡೇಟಾ ಎಕ್ಸ್ಚೇಂಜ್ ಇನ್ ಎ ನಂಬರ್ ಆಫ್ ಪ್ರೊಸೆಸ್. ಸೊ ನಾವು ನೋಡ್ತಿರುವ ಪ್ರತಿಯೊಂದು ಡಿವೈಸ್ ನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಉಂಟು. ಆ IC ಸರ್ಕ್ಯೂಟ್ ಅಂತ ಹೇಳ್ತೀವಿ. ಆ IC ಸರ್ಕ್ಯೂಟ್ ಎಲ್ಲ ಯಾಕೆ ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ? ನಿಮ್ಮ ಸೆನ್ಸಾರ್ಸ್ಗೆ ಆಗಿರ್ಬೋದು, ಆಕ್ಟಿವೇಟರ್ಸ್ಗೆ ಆಗಿರ್ಬೋದು, ಫ್ಲಾಶ್ ಮೆಮೊರಿ ಮೀನ್ಸ್ SD ಕಾರ್ಡ್. ಓಕೆ, ಫ್ಲಾಶ್ ಮೆಮೊರಿ ಮೀನ್ಸ್ ಯುವರ್ SD ಕಾರ್ಡ್ ಆರ್ ಸಮ್ ಅದರ್ ಫ್ರೀ ಮೆಮೊರಿ. ಫ್ಲಾಶ್ ಮೆಮೊರಿ ಅಂಡ್ ಟಚ್ ಸ್ಕ್ರೀನ್ಸ್, ನಿಮ್ಮ ಟಚ್ ಸ್ಕ್ರೀನ್ಸ್ ನೀಡ್ ಡಾಟಾ ಎಕ್ಸ್ಚೇಂಜ್ ಇನ್ ಎ ನಂಬರ್ ಆಫ್ ಪ್ರೊಸೆಸ್. ಈಗ ನಾವು ಟಚ್ ಸ್ಕ್ರೀನ್ ನಲ್ಲಿ ಟಚ್ ಮಾಡುವಾಗ ರೆಸ್ಪಾಂಡ್ ಆಗ್ತಾ ಉಂಟು, ಅಲ್ಲಿ ಆಗ್ತಾ ಉಂಟು ಅಂತ ಹೇಳಿದ್ರೆ ದಟ್ ಸ್ಕ್ರೀನ್ ಈಸ್ ಇಂಟಿಗ್ರೇಟೆಡ್ ವಿತ್ ಸಮ್ ಸರ್ಕ್ಯೂಟ್ಸ್. ಓಕೆ, ಆ ಸರ್ಕ್ಯೂಟ್ಸ್ ನಲ್ಲಿ ಏನೆಲ್ಲ ಉಂಟು ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ವಿ. ದಟ್ ಈಸ್ ಒನ್ ಆಫ್ I2C ಬಸ್. ಲೆಟ್ ಅಸ್ ಸಿ ICs, integrated circuits. IC stands for integrated circuits. ICs mutually network through a common synchronous serial bus called internet integrated circuit. ಸೊ ನಿಮ್ಮ ಪ್ರತಿಯೊಂದು IC ನಲ್ಲಿನೂ ಏನು ಉಂಟು ಅಂತ ಹೇಳ್ತಾ ಇದ್ವಿ? ಮ್ಯೂಚುವಲಿ ನೆಟ್ವರ್ಕ್ ಥ್ರೂ ಎ ಕಾಮನ್ ಸಿಂಕ್ರನಸ್ ಸೀರಿಯಲ್ ಬಸ್. ಪ್ರತಿಯೊಂದರಲ್ಲಿನೂ ಕಾಮನ್ ಸೀರಿಯಲ್ ಸಿಂಕ್ರನಸ್ ಬಸ್ ದಟ್ ಈಸ್ ಕಮ್ಯುನಿಕೇಟೆಡ್ ವಿತ್ ಅನ್ ಇಂಟರ್ನೆಟ್, ಮ್ಯೂಚುವಲಿ ಕನೆಕ್ಟೆಡ್. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಂಟರ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಇಲ್ಲಿ I2C ಅಂತ ಹೇಳಿದ್ರೇನು? ಇಂಟರ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಓಕೆ, ಇಂಟರ್ ಇಂಟಿಗ್ರೇಟೆಡ್ ಆಲ್ರೆಡಿ ಉಂಟು, ಇದ್ದದರಲ್ಲೇ ಇಂಟಿಗ್ರೇಟ್ ಆಗಿ ಉಂಟು. ಓಕೆ, 4 potential mode of operation. What are the 4 potential mode of inter integrated circuit I2C bus? Let us see. That is master transmit, master receive. Master transmit ಮಾಡೋದು, master receive ಮಾಡೋದು. Slave transmit and slave receive. Slave transmit ಮಾಡೋದು, slave receive ಮಾಡೋದು. 4 potential mode of operations of I2C bus is master transmit, master receive, slave transmit and slave receive. For I2C bus device, and generally most devices have a single role and use 2 modes only. So ಪ್ರತಿಯೊಂದು I2C bus device ಏನಾಗ್ತಾ ಉಂಟು? I2C bus is nothing but an integrated circuit. Okay, integrated circuit cable. ಇಲ್ಲಿ ನಾವು ನೋಡ್ತಿರುವ ಈ ಟಚ್ ಸ್ಕ್ರೀನ್ ಹಿಂದೆ ಒಂದು ಚಿಕ್ಕದಾದ ಒಂದು ವೈರ್ ಇರುತ್ತೆ. ಆ ವೈರ್ನ ಇಲ್ಲಿ ಇಂಟಿಗ್ರೇಟ್ ಮಾಡಿರ್ತಾರೆ ಈ ಸ್ಕ್ರೀನ್ಗೆ. ಆ ವೈರ್ ಇಂದ ನಾವು ಟಚ್ ಮಾಡ್ತಿರೋದೆಲ್ಲ ರೆಸ್ಪಾಂಡ್ ಆಗ್ತಾ ಉಂಟು, ಸೆನ್ಸ್ ಆಗಿ ಟಚ್ ಆಗ್ತಾ ಇರೋದೆಲ್ಲ ಸೆನ್ಸ್ ಆಗ್ತಾ ಉಂಟು, ಸ್ಟೋರೇಜ್ಗೆ ಹೋಗ್ತಾ ಉಂಟು, ಫ್ಲಾಶ್ ಮೆಮೊರಿಗೆ ಹೋಗ್ತಾ ಉಂಟು, ಟಚ್ ಸ್ಕ್ರೀನ್ಸ್ ಎಲ್ಲ ಡೇಟಾ ಎಕ್ಸ್ಚೇಂಜ್ ಮಾಡಿ ನಾವು ಏನು ಅಪ್ಲಿಕೇಶನ್ ರೀಚ್ ಮಾಡ್ತಾ ಇದ್ವೋ ಅದಕ್ಕೆ ವರ್ಕ್ ಆಗ್ತಾ ಉಂಟು. ಓಕೆ, ಎಸ್, I2C ಬಸ್ ಅಂಡ್ ಜನರಲಿ ಮೋಸ್ಟ್ ಡಿವೈಸಸ್ ಹ್ಯಾವ್ ಸಿಂಗಲ್ ರೋಲ್. ಪ್ರತಿಯೊಂದು ಡಿವೈಸಸ್ಗೆನೂ ಒಂದು ಸಿಂಗಲ್ ರೋಲ್ ಇರುತ್ತೆ ಅಂಡ್ ಯೂಸ್ 2 modes. ಪ್ರತಿಯೊಂದು ಡಿವೈಸ್ಗೆನೂ ಎಷ್ಟು ರೋಲ್ ಇರುತ್ತೆ? ಒಂದು ಸಿಂಗಲ್ ರೋಲ್ ಇರುತ್ತೆ. ಯಾವುದು? ಟ್ರಾನ್ಸ್ಮಿಟ್ ಆರ್ ರಿಸೀವ್. ಅದಕ್ಕೆ ಒಂದೇ 2 ಮೋಡ್ ಯೂಸ್ ಮಾಡುತ್ತೆ. ಯಾವ ಮೋಡ್? ಟ್ರಾನ್ಸ್ಮಿಟ್ ಮೋಡ್ ಆಸ್ ವೆಲ್ ಆಸ್ ರಿಸೀವ್ ಮೋಡ್. ಓಕೆ, ದ I2C ವಾಸ್ ಒರಿಜಿನಲಿ ಡೆವಲಪ್ಡ್ ಅಟ್ ಫಿಲಿಪ್ಸ್ ಸೆಮಿಕಂಡಕ್ಟರ್ಸ್. ಈ I2C ಎಲ್ಲಿ ಡೆವಲಪ್ ಮಾಡಿದ್ದಾರೆ? ಫಿಲಿಪ್ಸ್ ಕಂಪನಿಯ ಸೆಮಿಕಂಡಕ್ಟರ್ ಆಗಿರುತ್ತೆ. I2C ಸರ್ಕ್ಯೂಟ್ಸ್ ಫಿಲಿಪ್ಸ್ ಕಂಪನಿಯ ಸೆಮಿಕಂಡಕ್ಟರ್ ಡಿವೈಸ್ ಆಗಿರುತ್ತೆ. There are 3 I2C bus standards. ಇದರಲ್ಲಿ 3 I2C bus standards ಉಂಟು. ಇಂಡಸ್ಟ್ರಿಯಲ್ 100 kbps I2C, ಇಂಡಸ್ಟ್ರಿಯಲ್ಗೆ 100 kbps I2C ಆಗಿರುತ್ತೆ. 100 kbps SM I2C.
ಸೊ 100 kbps SM I2C ಅಂತ ಉಂಟು, 400 kbps I2C. ಸೊ ಈ ಮೂರು ರೀತಿಯ ಸ್ಟ್ಯಾಂಡರ್ಡ್ಸ್ ಉಂಟು. I2C bus has two lines that carry the signal. One line is for the clock and one is for bidirectional data. ಈ I2C ಬಸ್ ಸರ್ಕ್ಯೂಟ್ ನಲ್ಲಿ ಎರಡು ಲೈನ್ ಇರುತ್ತೆ. ಆ ಎರಡು ಲೈನ್ ನಲ್ಲಿ ಎರಡು ಸಿಗ್ನಲ್ ಹೋಗುತ್ತೆ. ಒಂದು ಸಿಗ್ನಲ್ ಅಂತೂ ನಿಮ್ಮ CPU ಗೆ ಹೋಗುತ್ತೆ. ಕ್ಲಾಕ್ ಮೀನ್ಸ್ CPU. One line is for the clock and one is for the bidirectional data. Bidirectional data means sending and receiving. Sending and receiving na illi bidirectional data anta ಹೇಳ್ತಾರೆ. Okay. I2C bus protocol has specific fields. ಈ I2C bus ನಲ್ಲಿ ಕೆಲವೆಲ್ಲ ಸ್ಪೆಸಿಫಿಕ್ ಪ್ರೋಟೋಕಾಲ್ಸ್ ಉಂಟು. ಫೀಲ್ಡ್ಸ್ ಉಂಟು. ಪ್ರೋಟೋಕಾಲ್ಸ್ ನಲ್ಲಿ ಕೆಲವೆಲ್ಲ ಫೀಲ್ಡ್ಸ್ ಉಂಟು. ಏನೆಲ್ಲ ಉಂಟು ಅನ್ನೋದು ನೋಡುವ. ಈಚ್ ಫೀಲ್ಡ್ ಹ್ಯಾಸ್ ಎ ಸ್ಪೆಸಿಫಿಕ್ ನಂಬರ್ ಆಫ್ ಬಿಟ್ಸ್. ಪ್ರತಿಯೊಂದು ಪ್ರೋಟೋಕಾಲ್ಗೆನು ಪ್ರತಿಯೊಂದು ಫೀಲ್ಡ್ ಉಂಟು. ಪ್ರತಿಯೊಂದು ಫೀಲ್ಡ್ಗೆನು ಒಂದು ಸ್ಪೆಸಿಫಿಕ್ ನಂಬರ್ ಆಫ್ ಬಿಟ್ಸ್ ಉಂಟು. ಬಿಟ್ಸ್, ಸೀಕ್ವೆನ್ಸ್ ಅಂಡ್ ಟೈಮ್ ಇಂಟರ್ವಲ್ ಬಿಟ್ವೀನ್ ದೆಮ್. ಪ್ರತಿಯೊಂದು ಫೀಲ್ಡ್ಗೆನು ಒಂದು ಸ್ಪೆಸಿಫಿಕ್ ನಂಬರ್ ಆಫ್ ಬಿಟ್ಸ್ ಉಂಟು, ಟೈಮ್ ಸೀಕ್ವೆನ್ಸಸ್ ಉಂಟು, ಅದೇ ಟೈಮ್ ಇಂಟರ್ವೆಲ್ ಉಂಟು, ಆರ್ಡರ್ನು ಉಂಟು. ರೈಟ್. ಸೊ ಟೈಮ್ ಇಂಟರ್ವೆಲ್ನು ಉಂಟು. ಓಕೆ. ಇದೆಲ್ಲ I2C ಬಸ್ ಪ್ರೋಟೋಕಾಲ್ ಯೂಸ್ ಮಾಡುತ್ತೆ. I2C ಪ್ರೋಟೋಕಾಲ್ ನಲ್ಲಿ ಫೀಲ್ಡ್ಸ್ ಉಂಟು. ಆ ಫೀಲ್ಡ್ಸ್ ನಲ್ಲಿ ಬಿಟ್ಸ್ ಉಂಟು, ಆರ್ಡರ್ ಸೀಕ್ವೆನ್ಸ್ ಉಂಟು, ಅದೇ ರೀತಿಯಲ್ಲಿ ಟೈಮ್ ಇಂಟರ್ವೆಲ್ ಉಂಟು. ಓಕೆ. ಎಷ್ಟು ಟೈಮ್ ನ ಒಳಗೆ ಡಾಟಾ ಟ್ರಾನ್ಸ್ಮಿಟ್ ಆಗಬೇಕು ಅನ್ನೋದನ್ನ. ನೆಕ್ಸ್ಟ್, ವೈರ್ಡ್ USB. This is also very important. This I2C bus and wired USB is very important. Universal serial bus. USB is for fast serial transmission and reception between the host, the embedded system and distributed serial devices. So ಇಲ್ಲಿ USB stands for universal serial bus ಅಂತ ಹೇಳ್ತೀವಿ. ಇದನ್ನು ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಫಾಸ್ಟ್ ಆಗಿ ಡಾಟಾ ಟ್ರಾನ್ಸ್ಮಿಷನ್ ಮಾಡ್ಬೋದು. ಸೀರಿಯಲ್ ಟ್ರಾನ್ಸ್ಮಿಷನ್ ಮಾಡ್ತೀವಿ ಅಂಡ್ ರಿಸೆಪ್ಷನ್ ಬಿಟ್ವೀನ್ ದ ಹೋಸ್ಟ್. ಸೊ ಯಾರೆಲ್ಲ ಸೆಂಡಿಂಗ್ ಅಂಡ್ ರಿಸೀವಿಂಗ್ ಮಾಡ್ತಾ ಇರ್ತಾರೋ ಅವರೆಲ್ಲ ಹೋಸ್ಟ್ ಆಗಿರ್ತಾರೆ. ದ ಎಂಬೆಡೆಡ್ ಸಿಸ್ಟಮ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಸೆವರಲ್ ಡಿವೈಸಸ್. ಸೊ ಇದು ನಾವು ಎಂಬೆಡೆಡ್ ಸಿಸ್ಟಮ್ ನಮ್ಮ ಡಿವೈಸಸ್ ನಲ್ಲಿನೂ USB ಪೋರ್ಟ್ಸ್ ಯೂಸ್ ಮಾಡ್ತೀವಿ. ವೈರ್ಡ್ USB ಆಗಿರುತ್ತೆ. ಅದೇ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟೆಡ್ ಸೀರಿಯಲ್ ಡಿವೈಸಸ್ ನಲ್ಲಿನೂ ಆಗುತ್ತೆ. ಡಿಸ್ಟ್ರಿಬ್ಯೂಟೆಡ್ ಸೀರಿಯಲ್ ಡಿವೈಸಸ್ ಮೀನ್ಸ್ ನೆಟ್ವರ್ಕ್. ಫಾರ್ ಎಕ್ಸಾಂಪಲ್ ಲೈಕ್ ಕನೆಕ್ಟಿಂಗ್ ಎ ಕೀಬೋರ್ಡ್, ಪ್ರಿಂಟರ್ ಆರ್ ಎ ಸ್ಕ್ಯಾನರ್. ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟೆಡ್ ಸೀರಿಯಲ್ ಡಿವೈಸಸ್ ಅಂತ ಹೇಳಿದ್ರೆ ಇಲ್ಲಿ ಎಕ್ಸಾಂಪಲ್ ಏನು ಕೊಡ್ತಾ ಇದ್ದಾರೆ, ಒಂದೇ ಡಿವೈಸ್ಗೆ ನಾವು ಕೀಬೋರ್ಡ್ ಕನೆಕ್ಟ್ ಮಾಡ್ಬೋದು, ಪ್ರಿಂಟರ್ ಕನೆಕ್ಟ್ ಮಾಡ್ಬೋದು, ಸ್ಕ್ಯಾನರ್ ಕನೆಕ್ಟ್ ಮಾಡ್ಬೋದು. ಆಲ್ ದೀಸ್ ಆರ್ ದ ವೈರ್ಡ್ USBs. ಓಕೆ. USB ಪೋರ್ಟ್ ಇರುತ್ತೆ. ಆ USB ಪೋರ್ಟ್ ಇಂದ ನಾವೇನ್ ಮಾಡ್ತಾ ಇದ್ವಿ, ಕನೆಕ್ಟ್ ಮಾಡ್ತಾ ಇದ್ವಿ. USB is a bus between the host system and a number of interconnected peripheral devices. USB ಅನ್ನೋದು ಒಂದು ಬಸ್ ತರವೇ ವರ್ಕ್ ಆಗ್ತಾ ಉಂಟು. ಸೀರಿಯಲ್ ಒಂದು ಕೇಬಲ್ ಅಲ್ವಾ. ಸೊ ಈಗ ನಾವು ನೋಡ್ತಾ ಇದ್ವಿ, ಇಲ್ಲೆಲ್ಲ ಮೌಸ್ ನೋಡ್ತಾ ಇದ್ವಿ. ಸೊ ಇಟ್ ಕನ್ಸಿಸ್ಟ್ ಆಫ್ ಅ ಕೇಬಲ್, ರೈಟ್. ಸೊ ದಟ್ ಇಸ್ ವೈ ಇಟ್ ಇಸ್ ಅ ಬಸ್. USB is a bus between the host system and a number of interconnected peripheral devices. ಸೊ ಹೋಸ್ಟ್ ಸಿಸ್ಟಮ್ ನಲ್ಲಿ ಒಂದು ಬಸ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಇದರಲ್ಲಿ ಸಾಕಷ್ಟು ಪೆರಿಫೆರಲ್ ಡಿವೈಸಸ್. ಪೆರಿಫೆರಲ್ ಡಿವೈಸಸ್ ಮೀನ್ಸ್ ಸಮ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಕನೆಕ್ಟ್ ಮಾಡಿರ್ತೀವಿ. ಮ್ಯಾಕ್ಸಿಮಮ್ 127 ಡಿವೈಸಸ್ ಕ್ಯಾನ್ ಕನೆಕ್ಟ್ ವಿತ್ ಎ ಹೋಸ್ಟ್. ಸೊ ನಾವು ಎಷ್ಟು ಡಿವೈಸಸ್ ನ ಕನೆಕ್ಟ್ ಮಾಡ್ಬೋದು, ಪೆರಿಫೆರಲ್ ಡಿವೈಸಸ್ ನ 127 ಡಿವೈಸಸ್ ನ ಕನೆಕ್ಟ್ ಮಾಡ್ಬೋದು. ಒಂದು ಹೋಸ್ಟ್ ಗೆ 127 ಡಿವೈಸಸ್ ನ ಕನೆಕ್ಟ್ ಮಾಡ್ಕೊಳ್ಬಹುದು. ಅಂದ್ರೆ ಇಂತ ಪೆರಿಫೆರಲ್ ಡಿವೈಸಸ್ ನ ಕನೆಕ್ಟ್ ಮಾಡ್ಬೋದು. USB standard provides a fast up to 12 Mbps as well as low speed up to 1.5 Mbps. ಸೊ USB ನು ಯೂಸ್ ಮಾಡಿದ್ರೆ, ವೈರ್ಡ್ USB ಯೂಸ್ ಮಾಡಿದ್ರೆ ಎಷ್ಟು ಸ್ಪೀಡ್ ಸಪೋರ್ಟ್ ಮಾಡುತ್ತೆ, 12 Mbps ಸ್ಪೀಡ್ ಸಪೋರ್ಟ್ ಮಾಡುತ್ತೆ. ಅಥವಾ ಲೋ ಸ್ಪೀಡ್ ಆಗಿದ್ರೆ 1.5 Mbps ಸಪೋರ್ಟ್ ಮಾಡುತ್ತೆ. ಸೀರಿಯಲ್ ಟ್ರಾನ್ಸ್ಮಿಷನ್ ಅಂಡ್ ರಿಸೆಪ್ಷನ್ ಬಿಟ್ವೀನ್ ದ ಹೋಸ್ಟ್ ಅಂಡ್ ಸೀರಿಯಲ್ ಡಿವೈಸಸ್. ಸೊ ಈ ಸೀರಿಯಲ್ ಟ್ರಾನ್ಸ್ಮಿಷನ್ ಯಾವ್ದು ನಾಡಿನಲ್ಲಿ ಆಗುತ್ತೆ, ರಿಸೆಪ್ಷನ್ ಬಿಟ್ವೀನ್ ಹೋಸ್ಟ್ ಅಂಡ್ ಸೀರಿಯಲ್ ಡಿವೈಸಸ್. ಸೊ ಫಾರ್ ಎಕ್ಸಾಂಪಲ್ ಇದು ನನ್ನ ಹೋಸ್ಟ್ ಅನ್ಕೊಳ್ಳಿ, ಇಲ್ಲಿದ್ದ ಇನ್ಫಾರ್ಮೇಶನ್ ನನ್ನ ರಿಸೀವರ್. ಓಕೆ. ರಿಸೀವರ್ ಲ್ಯಾಪ್ಟಾಪ್ ಅಂತ ಅನ್ಕೊಳ್ಳಿ. ಅವಾಗ ಇದನ್ನು ನಾನು ವೈರ್ಡ್ ಕನೆಕ್ಷನ್ ಮಾಡಿದ್ರೆ ಏನಾಗುತ್ತೆ, ಹಿ ಈಸ್ ಆಲ್ಸೋ ಬಿಕಮ್ ಅನ್ ಹೋಸ್ಟ್. ಹೋಸ್ಟ್ ಟು ಹೋಸ್ಟ್ ನಾವೇನ್ ಮಾಡ್ತಾ ಇದ್ವಿ, ಡೇಟಾ ಟ್ರಾನ್ಸ್ಮಿಷನ್ ಮಾಡ್ತಾ ಇದ್ವಿ. ಈ ಮೊಬೈಲ್ ನಲ್ಲಿ ಇದ್ದ ಡೇಟಾ ಲ್ಯಾಪ್ಟಾಪ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ, ವೈರ್ಡ್ USB ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ಏನ್ ಮಾಡ್ತಾ ಇದ್ದೀನಿ, ಕಾಪಿ ಮಾಡ್ತಾ ಇದ್ದೀನಿ. ಎಷ್ಟು ಸ್ಪೀಡ್ ನಲ್ಲಿ ಆಗುತ್ತೆ, ಮ್ಯಾಕ್ಸಿಮಮ್ ಫಾಸ್ಟ್ ಆಗಿದ್ರೆ 12 Mbps, ಮಿನಿಮಮ್ ಆದ್ರೆ ಲೋ ಸ್ಪೀಡ್ ಆದ್ರೆ 1.5 Mbps ಸ್ಪೀಡ್ ನಲ್ಲಿ ಡಾಟಾ ಟ್ರಾನ್ಸ್ಮಿಷನ್ ಮಾಡಬಹುದು. ಓಕೆ. ಬೋತ್ ದ ಹೋಸ್ಟ್ ಅಂಡ್ ಡಿವೈಸಸ್ ಕ್ಯಾನ್ ಫಂಕ್ಷನ್ ಇನ್ ಎ ಸಿಸ್ಟಮ್. ಎರಡೂ ನಿಮ್ಮ ಸಿಸ್ಟಮ್ ನಲ್ಲಿ ವರ್ಕ್ ಆಗುತ್ತೆ. ನಿಮ್ಮ ಡಿವೈಸ್ ಆಗಿರಬಹುದು, ನಿಮ್ಮ ಸಿಸ್ಟಮ್ ಆಗಿರಬಹುದು. ಓಕೆ. ಹೋಸ್ಟ್ ಡಿವೈಸ್, ಹೋಸ್ಟ್ ಅಂತ ಹೇಳಿದ್ರೇನು ಒಂದು ಡಿವೈಸ್, ಇಲ್ಲಿ ಇನ್ನೊಂದು ಡಿವೈಸ್ ಆಗಿರುತ್ತೆ. ಹೋಸ್ಟ್ ಅಂಡ್ ಡಿವೈಸ್ ಕ್ಯಾನ್ ಫಂಕ್ಷನ್ ಇನ್ ಎ ಸಿಸ್ಟಮ್. ನಿಮ್ಮ ಸಿಸ್ಟಮ್ ನಲ್ಲೇ ವರ್ಕ್ ಆಗುತ್ತೆ. USB 3 ಸ್ಟ್ಯಾಂಡರ್ಡ್ಸ್ ಆರ್. ಇಲ್ಲಿ 3 ಸ್ಟ್ಯಾಂಡರ್ಡ್ಸ್ USB ಉಂಟು. USB 1.1 ದಟ್ ಈಸ್ 1.5 and 12 Mbps. ಸೊ ಇಲ್ಲಿ USB 1.1 ವರ್ಷನ್ ಅಂತ ಹೇಳ್ತಾ ಇದ್ವಿ.
ಇದು 1.5 Mbps ಅಥವಾ 12 Mbps ಸ್ಪೀಡ್ನ ಸಪೋರ್ಟ್ ಮಾಡುತ್ತೆ. ಇದು ಮಿನಿಮಮ್, ಇದು ಮ್ಯಾಕ್ಸಿಮಮ್. USB 2.0 ಮಿನಿಮಮ್ ಸೈಜ್ ಕನೆಕ್ಟರ್. ಸೊ ಇದು ಮಿನಿಮಮ್ ಸೈಜ್ ಕನೆಕ್ಟರ್ ಆಗಿರುತ್ತೆ. 480 Mbps ಸಪೋರ್ಟ್ ಮಾಡುತ್ತೆ. 480 Mbps ಸ್ಪೀಡ್ ಸಪೋರ್ಟ್ ಮಾಡುತ್ತೆ ಡಾಟಾ ಟ್ರಾನ್ಸ್ಫರ್. 3.0 ಮೈಕ್ರೋ ಸೈಜ್ ಕನೆಕ್ಟರ್. ಸೊ ಇವತ್ತು ಲೇಟೆಸ್ಟ್ ಆಗಿ 3.0 USB ಕನೆಕ್ಟರ್ ಬರ್ತಾ ಉಂಟು. ನೀವು ಲೇಟೆಸ್ಟ್ ಮೊಬೈಲ್ ಚೂಸ್ ಮಾಡಿದರೆ ಪೋರ್ಟ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಪೋರ್ಟ್ನಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ ಪೋರ್ಟನ್ನು ಬೇಸ್ ಮಾಡಿ USB 2.0ನ 3.0 ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಟ್ ಈಸ್ ಮೈಕ್ರೋ ಸೈಜ್ ಕನೆಕ್ಟರ್. 5 Gbps ಅಷ್ಟು ಸ್ಪೀಡ್ ಡಾಟಾ ಟ್ರಾನ್ಸ್ಮಿಷನ್ ಮಾಡಲಿಕ್ಕೆ ಆಗುತ್ತೆ. ಆ್ಯಂಡ್ 3.1 ಸೂಪರ್ ಸ್ಪೀಡ್ 10 Gbps. 3.1 USB ವರ್ಷನ್ ಬರ್ತಾ ಉಂಟು. ಅದರಲ್ಲಿ 10 Gbps ಡಾಟಾ ಸ್ಪೀಡ್ನ ಟ್ರಾನ್ಸ್ಫರ್ ಮಾಡ್ಬೋದು. ನೆಕ್ಸ್ಟ್ ಫೀಚರ್ಸ್ ಆಫ್ USB. Let us see the USB features. USB data format and transfer serial signal are non-return to 0 and clock is encoded by inserting synchronous code field before each packet. So USB ಇಂದ ನಾವು ಸೆಂಡ್ ಮಾಡ್ತಿರುವ ಡೇಟಾ ಸೀರಿಯಲ್ ಸಿಗ್ನಲ್ ಇಂದ ಟ್ರಾನ್ಸ್ಫರ್ ಆಗುತ್ತೆ. ಇಟ್ ಈಸ್ ಆಲ್ಸೋ ನಾನ್ ರಿಟರ್ನ್ 0. ಸೊ ಯಾವುದೇ 0 ರಿಟರ್ನ್ ಮಾಡಲ್ಲ. ಅದೇ ರೀತಿಯಲ್ಲಿ ನಿಮ್ಮ CPU ಎನ್ಕೋಡ್ ಆಗಿರುತ್ತೆ. ಸೊ ಇದರಲ್ಲಿ ಎನ್ಕೋಡ್ ಆಗಲಿಕ್ಕೆ ನಾವೇನು ಮಾಡಿರ್ತೀವಿ, ಸಿಂಕ್ರನಸ್ ಕೋಡ್ನ ಯೂಸ್ ಮಾಡಿರ್ತೀವಿ. ಸಿಂಕ್ರನಸ್ ಕೋಡ್ ಫೀಲ್ಡ್ನ ಪ್ರತಿಯೊಂದು ಪ್ಯಾಕೆಟ್ನಲ್ಲಿನೂ ಯೂಸ್ ಮಾಡ್ತೀವಿ. ಸಿಂಕ್ರನಸ್ ಕೋಡ್ ಫೀಲ್ಡ್. ದ ರಿಸೀವರ್ ಸಿಂಕ್ರನೈಸಸ್ ಬಿಟ್ ರಿಕವರಿ ಕ್ಲಾಕ್ ಕಂಟಿನ್ಯೂಸ್ಲಿ. ರಿಸೀವರ್ ಏನಾಗುತ್ತೆ ಇಲ್ಲಿ ಬಿಟ್ ರಿಕವರಿ ಮಾಡ್ತಾ ಇರುತ್ತೆ ಕಂಟಿನ್ಯೂಸ್ಲಿ. ದ ಡಾಟಾ ಟ್ರಾನ್ಸ್ಫರ್ ಇಸ್ ಆಫ್ 4 ಟೈಪ್ಸ್. ನೀವು ಏನೇ ಒಂದು ಡಾಟಾ ಟ್ರಾನ್ಸ್ಫರ್ ಮಾಡಬೇಕಾಗಿದ್ರೆ 4 ಟೈಪ್ಸ್ ತಗೊಳುತ್ತೆ. ಕಂಟ್ರೋಲ್ಡ್ ಡಾಟಾ ಟ್ರಾನ್ಸ್ಫರ್, ಬಲ್ಕ್ ಡಾಟಾ ಟ್ರಾನ್ಸ್ಫರ್, ಇಂಟರಪ್ಟ್ ಡ್ರಿವನ್ ಡಾಟಾ ಟ್ರಾನ್ಸ್ಫರ್ ಆ್ಯಂಡ್ ISO ಸಿಂಕ್ರನಸ್ ಟ್ರಾನ್ಸ್ಫರ್. ಸೊ 4 ಟೈಪ್ಸ್ನಲ್ಲಿ ನೀವು ಡಾಟಾ ಟ್ರಾನ್ಸ್ಫರ್ ಮಾಡ್ಬೋದು. ಕಂಟ್ರೋಲ್ ಆಗಿ ಡಾಟಾ ಟ್ರಾನ್ಸ್ಫರ್ ಮಾಡ್ಬೋದು, ಬಲ್ಕ್ ಡಾಟಾ ಟ್ರಾನ್ಸ್ಫರ್ ಮಾಡ್ಬೋದು, ಇಂಟರಪ್ಟ್ ಡ್ರಿವನ್ ಡಾಟಾ ಟ್ರಾನ್ಸ್ಫರ್, ಯಾವುದೇ ಇಂಟರಪ್ಟ್ ಆಗಬಾರ್ದು ಡಾಟಾ ಟ್ರಾನ್ಸ್ಫರ್ ಆಗುವಾಗ. ಅದೇ ರೀತಿಯಲ್ಲಿ ISO ಸಿಂಕ್ರನಸ್ ಟ್ರಾನ್ಸ್ಫರ್ನ ಸಪೋರ್ಟ್ ಮಾಡಬೇಕು. ನೆಕ್ಸ್ಟ್ ಫೀಚರ್ ಇಸ್ USB is poled bus. So it is a poled bus means wired connection. Your polling mode function as a host controller regularly polls the presence of a device as scheduled by the software. ಸೊ ನೀವು ಪ್ರತಿಯೊಮ್ಮೆ ನೀವು ಕನೆಕ್ಟ್ ಮಾಡಿದ ಕೂಡಲೇ ಅಲ್ಲಿ ಸಾಫ್ಟ್ವೇರ್ ಏನು ಮಾಡುತ್ತೆ, ಒಂದು ಡಿವೈಸ್ನ ನೀವು ಕನೆಕ್ಟ್ ಮಾಡಿದ್ರ ಅನ್ನೋದನ್ನ ತೋರಿಸ್ತಾ ಇರುತ್ತೆ. ಓಕೆ, ದಟ್ ಈಸ್ ಅ ಪೋಲಿಂಗ್ ಮೋಡ್. ಇಟ್ ಸೆನ್ಸ್ ಎ ಟೋಕನ್ ಪ್ಯಾಕೆಟ್. ಆಲ್ಸೋ ಇಟ್ ಸೆನ್ಸ್ ಎ ಟೋಕನ್ ಪ್ಯಾಕೆಟ್. ಟೋಕನ್ ಪ್ಯಾಕೆಟ್ ಅಂತ ಹೇಳಿದ್ರೆ ಕನೆಕ್ಟ್ ಆದ ಕೂಡಲೇ ಒಂದು ಟೋಕನ್ ಪ್ಯಾಕೆಟ್ ಕಾಣುತ್ತೆ, ಈ ಇಂತಿಂತ ಡಿವೈಸ್ ಡ್ರೈವರ್ನ ನೀವು ಕನೆಕ್ಟ್ ಮಾಡಿದ್ರಾ ಅಂತ ಹೇಳಿ. ಎ ಟೋಕನ್ ಕನ್ಸಿಸ್ಟ್ ಆಫ್ ದ ಫೀಲ್ಡ್ ಫಾರ್ ಟೈಪ್, ಡೈರೆಕ್ಷನ್, USB ಡಿವೈಸ್ ಅಡ್ರೆಸ್ ಅಂಡ್ ಡಿವೈಸ್ ಎಂಡ್ ಪಾಯಿಂಟ್ ನಂಬರ್. ಈ ಟೋಕನ್ ಅಲ್ಲಿ ಏನೆಲ್ಲ ಉಂಟು ಅಂತ ಹೇಳ್ತಾ ಇದ್ದಾರೆ. ಕೆಲವು ಟೈಪ್ ಫೀಲ್ಡ್ಸ್ ಉಂಟು, ಅದೇ ರೀತಿಯಲ್ಲಿ ಡೈರೆಕ್ಷನ್ಸ್ ಉಂಟು, ಅದೇ ರೀತಿಯಲ್ಲಿ ನಿಮ್ಮ USB ಡಿವೈಸ್ ಅಡ್ರೆಸ್ ಉಂಟು. ಪ್ರತಿಯೊಂದು USB ಗೆ ಒಂದು ಅಡ್ರೆಸ್ ಉಂಟಲ್ವಾ, ಕನೆಕ್ಟ್ ಮಾಡಿದ ಕೂಡಲೇ P ಡ್ರೈವ್, E ಡ್ರೈವ್, G ಡ್ರೈವ್ ಅಂತ ನಿಮ್ಮ ಸಿಸ್ಟಮ್ ತೋರಿಸ್ತಾ ಇರುತ್ತೆ, ರೈಟ್. ಅಂಡ್ ಡಿವೈಸ್ ಎಂಡ್ ಪಾಯಿಂಟ್ ನಂಬರ್, ಡಿವೈಸ್ನ ಎಂಡ್ ಪಾಯಿಂಟ್ ನಂಬರ್ ಯಾವುದು ಅನ್ನೋದನ್ನ ಅದೆಲ್ಲ ಇಂಟರ್ನಲ್ ನಲ್ಲಿ ಟೋಕನ್ ನಲ್ಲಿ ಸ್ಟೋರ್ ಆಗಿರುತ್ತೆ. ನಮಗೆ ಮಾತ್ರ ಓನ್ಲಿ ಪೆನ್ ಡ್ರೈವ್ನ ಹೆಸರು ತೋರಿಸ್ತಾ ಇರುತ್ತೆ, ಬಟ್ ಅದರ ಜೊತೆಗೆ ಈ ಫೀಲ್ಡ್ಸ್ ಎಲ್ಲ ಇರುತ್ತೆ. ಓಕೆ, ಆ ಫೀಲ್ಡ್ಸ್ ನಲ್ಲಿ ನಿಮ್ಮ ಟೈಪ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, USB ಡಿವೈಸ್ ಅಡ್ರೆಸ್ ಆಗಿರ್ಬೋದು, ಎಂಡ್ ಪಾಯಿಂಟ್ ನಂಬರ್ ಆಗಿರ್ಬೋದು, ಅದೆಲ್ಲ ನಮಗೆ ಗೊತ್ತಾಗಲ್ಲ, ಅದೆಲ್ಲ ಟೋಕನ್ ಅಲ್ಲಿ ಇರುತ್ತೆ. The device does handshaking through a handshake packet indicating successful or unsuccessful transmission. ಸೊ ಇಲ್ಲಿ ನಿಮ್ಮ ಡಿವೈಸ್ ಏನು ಮಾಡುತ್ತೆ, ಹ್ಯಾಂಡ್ ಶೇಕಿಂಗ್. ಹ್ಯಾಂಡ್ ಶೇಕಿಂಗ್ ಮೀನ್ಸ್ ಹ್ಯಾಂಡ್ ಶೇಕ್ ಪ್ಯಾಕೆಟ್ನ ಸೆಂಡ್ ಮಾಡುತ್ತೆ. ಹ್ಯಾಂಡ್ ಶೇಕ್ ಪ್ಯಾಕೆಟ್ ಅಂತ ಹೇಳಿದ್ರೆ ಸಕ್ಸಸ್ಫುಲ್ ಟ್ರಾನ್ಸ್ಮಿಷನ್ ಆಯ್ತಾ, ಅನ್ಸಕ್ಸಸ್ಫುಲ್ ಟ್ರಾನ್ಸ್ಮಿಷನ್ ಆಯ್ತಾ ಅನ್ನುವ ಎಲ್ಲ ಇನ್ಫಾರ್ಮೇಶನ್ ನಮಗೆ ಗೊತ್ತಾಗುತ್ತೆ. CRC ಫೀಲ್ಡ್ ಇನ್ ಎ ಡಾಟಾ ಪ್ಯಾಕೆಟ್ ಪರ್ಮಿಟ್ಸ್ ಎರರ್ ಡಿಟೆಕ್ಷನ್. ಇಲ್ಲಿ CRC ಫೀಲ್ಡ್ ಅನ್ನೋದು ಒಂದು ಇರುತ್ತೆ. ನೀವು ಡಾಟಾ ಪ್ಯಾಕೆಟ್ ರೂಪದಲ್ಲೇ ಸೆಂಡ್ ಮಾಡ್ತೀರಾ, ಸಿಗ್ನಲ್ ಆದ್ರೇನು ಪ್ಯಾಕೆಟ್ ರೂಪದಲ್ಲೇ ಸೆಂಡ್ ಮಾಡ್ತೀರಾ. CRC stands for cyclic redundancy check. CRC means cyclic redundancy check. ಇದು ಈ ಸೈಕ್ಲಿಕ್ ರಿಡಂಡೆನ್ಸಿ ಫೀಲ್ಡ್ ಏನು ಮಾಡುತ್ತೆ, ಎಲ್ಲಾನು ಡಾಟಾ ಟ್ರಾನ್ಸ್ಫರ್ ಮಾಡುವಾಗ ಎರರ್ ಅಕರೆನ್ಸ್ ಆದ್ರೆ ಐಡೆಂಟಿಫೈ ಮಾಡುತ್ತೆ. ಡಾಟಾ ಪ್ಯಾಕೆಟ್ ಟ್ರಾನ್ಸ್ಫರ್ ಮಾಡುವಾಗ ಎರರ್ ಅಕರೆನ್ಸ್ ಆದ್ರೆ ಐಡೆಂಟಿಫೈ ಮಾಡುತ್ತೆ. ಓಕೆ, ಎ USB supports 3 types of pipes. Stream with no USB defined protocol is used when the connection is already established and data flow starts. ಸೊ ಇಲ್ಲಿ 3 types of pipes ನ ಸಪೋರ್ಟ್ ಮಾಡುತ್ತೆ. ಸ್ಟ್ರೀಮ್ ವಿತ್ ನೋ USB ಡಿಫೈನ್ಡ್ ಪ್ರೋಟೋಕಾಲ್. ಸೊ ಇಲ್ಲಿ ಸ್ಟ್ರೀಮ್ ವಿತ್ ನೋ USB ಡಿಫೈನ್ಡ್ ಪ್ರೋಟೋಕಾಲ್, ಯಾವುದೇ ಪ್ರೋಟೋಕಾಲ್ ಯೂಸ್ ಮಾಡಲ್ಲ. ಇದನ್ನು ಯೂಸ್ ಮಾಡಿ ನಾವು ಕನೆಕ್ಷನ್ ಮಾಡ್ತೀವಿ. ಕನೆಕ್ಷನ್ ಮಾಡಿದ ನಂತರ ಎಸ್ಟಾಬ್ಲಿಷ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಡಾಟಾ ಫ್ಲೋ ಸ್ಟಾರ್ಟ್ ಆಗುತ್ತೆ. ಓಕೆ, ಡಿಫಾಲ್ಟ್ ಕಂಟ್ರೋಲ್ ಈಸ್ ಫಾರ್ ಪ್ರೊವೈಡಿಂಗ್ ಆಕ್ಸೆಸ್. ಸೊ ಡಿಫಾಲ್ಟ್ ಕಂಟ್ರೋಲ್ ಏನು ಮಾಡುತ್ತೆ, ಡಾಟಾ ಟ್ರಾನ್ಸ್ಮಿಷನ್ ಫ್ಲೋ ಆಗ್ತಾ ಇರುತ್ತೆ. ಮೆಸೇಜ್ ಈಸ್ ಫಾರ್ ಕಂಟ್ರೋಲ್ ಫಂಕ್ಷನ್ಸ್ ಆಫ್ ದ ಡಿವೈಸಸ್. ಸೊ ಇದರಲ್ಲಿ ಮೆಸೇಜ್ ಏನು ತೋರಿಸ್ತಾ ಇರುತ್ತೆ, ನಿಮ್ಮ ಫಂಕ್ಷನ್ಸ್ ಎಲ್ಲ ಕಂಟ್ರೋಲ್ ಮಾಡ್ತಾ ಇರುತ್ತೆ. ದ ಹೋಸ್ಟ್ ಕಾನ್ಫಿಗರ್ಸ್ ಈಚ್ ಪೈಪ್ ವಿತ್ ದ ಡಾಟಾ ಬ್ಯಾಂಡ್ ವಿಡ್ತ್ ಟು ಬಿ ಯೂಸ್ ಟು ಟ್ರಾನ್ಸ್ಫರ್ ಸರ್ವಿಸ್ ಟೈಪ್ ಅಂಡ್ ಬಫರ್ ಸೈಜ್.
ಪ್ರತಿಯೊಂದು ಹೋಸ್ಟ್ ಕಾನ್ಫಿಗರ್ ಆಗ್ತಾ ಉಂಟು. ಯಾವಾಗ ನೀವು USB ಕನೆಕ್ಟ್ ಮಾಡ್ತಾ ಇದ್ದೀರೋ, USB ಕೇಬಲ್ನ ಕನೆಕ್ಟ್ ಮಾಡ್ತಾ ಇದ್ದೀರೋ, ಅದರಿಂದ ಬ್ಯಾಂಡ್ ವಿಡ್ತ್ ಗೊತ್ತಾಗುತ್ತೆ, ಪೈಪ್ ಮುಖಾಂತರ ಟ್ರಾನ್ಸ್ಫರ್ ಸರ್ವಿಸ್ ಟೈಪ್, ಬಫರ್ ಸೈಜ್ ಗೊತ್ತಾಗುತ್ತೆ. ಟ್ರಾನ್ಸ್ಫರ್ ಟೈಪ್ ಅಂಡ್ ಬಫರ್ ಸೈಜ್. ಬಫರ್ ಮೀನ್ಸ್ ಮೆಮೊರಿ. ಡೇಟಾ ಟ್ರಾನ್ಸ್ಫರ್ ಆಗಲಿಕ್ಕೆ, ಡಿವೈಸ್ ಇಂದ ಡಿವೈಸ್ಗೆ ಟ್ರಾನ್ಸ್ಫರ್ ಆಗಲಿಕ್ಕೆ ಟೆಂಪರರಿ ಮೆಮೊರಿ ಬೇಕು. ಓಕೆ, ಅದನ್ನು ನಾವು ಸ್ಮಾಲ್ ಮೆಮೊರಿ ಅಂತ ಹೇಳ್ತೀವಿ. ಆ ಸ್ಮಾಲ್ ಮೆಮೊರಿನ ಬಫರ್ ಅಂತ ಹೇಳ್ತೀವಿ. ಆ ಬಫರ್ ಸೈಜ್ನು ಸ್ಪೆಸಿಫೈ ಆಗಿರುತ್ತೆ. These are the features of USB. And next our concept is Ethernet. This is the last topic in this chapter. Ethernet standard is IEEE 802.2 protocol for local area network of computers, workstations and device LANs. So ನಾವು ಯೂಸ್ ಮಾಡುವ ಕೇಬಲ್ಸ್ ಎಲ್ಲ ಈಥರ್ನೆಟ್ ಕೇಬಲ್ ಆಗಿರುತ್ತೆ. ನಾವು ಇಷ್ಟು ತನಕ ಕೇಬಲ್ ಅಂತ ಹೇಳ್ತಾ ಇದೀವಲ್ವಾ, those are the cables or Ethernet cable. ಓಕೆ, ಕೋಆಕ್ಸಲ್ ಕೇಬಲ್ ಆರ್ ಈಥರ್ನೆಟ್ ಕೇಬಲ್ ಅಂತ ಹೇಳ್ತೀವಿ. ಅದನ್ನ IEEE 802.2 ಪ್ರೋಟೋಕಾಲ್ನ ತಗೊಳ್ತಾ ಉಂಟು. ಈ ತಗೊಂಡಿರುವ ಪ್ರೋಟೋಕಾಲ್ನ ಬೇಸ್ ಮಾಡಿ ನಾವು ಎಲ್ಲಾ ಕಂಪ್ಯೂಟರ್ನ ಲೋಕಲ್ ಏರಿಯಾ ನೆಟ್ವರ್ಕ್ನಲ್ಲಿ, ವರ್ಕ್ ಸ್ಟೇಷನ್ನಲ್ಲಿ, ಲ್ಯಾನ್ನಲ್ಲಿ ಇದನ್ನು ಕನೆಕ್ಟ್ ಮಾಡ್ತೀವಿ. ಈಚ್ ಫ್ರೇಮ್ ಅಟ್ ಎ ಲ್ಯಾನ್ ಕನ್ಸಿಸ್ಟ್ ಆಫ್ ಹೆಡರ್. ಪ್ರತಿಯೊಂದು ನಾವು ಡಾಟಾ ಟ್ರಾನ್ಸ್ಮಿಷನ್ ಮಾಡ್ತಾ ಇದ್ರೆ ಫ್ರೇಮ್ ರೂಪದಲ್ಲಿ ಟ್ರಾನ್ಸ್ಮಿಷನ್ ಮಾಡ್ತೀವಿ. ಲ್ಯಾನ್ನಲ್ಲಿ ನಾವು ಫ್ರೇಮ್ನ ಸೆಂಡ್ ಮಾಡ್ತಾ ಇದ್ರೆ ಪ್ರತಿಯೊಂದು ಫ್ರೇಮ್ಗೇನು ಒಂದು ಹೆಡರ್ ಇರುತ್ತೆ. ಓಕೆ, ನಾವು ಏನೇ ಒಂದು ಡಾಟಾ ಟ್ರಾನ್ಸ್ಮಿಷನ್ ಮಾಡಬೇಕಾದ್ರೆ ಡಾಟಾ ಟ್ರಾನ್ಸ್ಮಿಷನ್ ಫ್ರೇಮ್ ರೂಪದಲ್ಲಿ, ಫ್ರೇಮ್ ಅಂತ ಹೇಳಿದ್ರೇನು ಪ್ಯಾಕೆಟ್ ಅಂತ ಹೇಳಿದ್ರೇನು ಒಂದೇ. ಪ್ರತಿಯೊಂದು ಫ್ರೇಮ್ ಪ್ಯಾಕೆಟ್ಗೂ ಒಂದು ಹೆಡರ್ ಇನ್ಫಾರ್ಮೇಶನ್ ಆಡ್ ಆಗ್ತಾ ಹೋಗುತ್ತೆ. ಹೆಡರ್ ಮೀನ್ಸ್ ಯಾರು ಸೆಂಡ್ ಮಾಡ್ತಾ ಇದ್ದಾರೆ, ಯಾವ ಡಿವೈಸ್ ಇಂದ ಸೆಂಡ್ ಮಾಡ್ತಾ ಇದ್ದಾರೆ, ಯಾವ ಟೈಮ್ ನಲ್ಲಿ ಸೆಂಡ್ ಮಾಡ್ತಾ ಇದ್ದಾರೆ, ಇಂಥದ್ದೆಲ್ಲ ಇನ್ಫಾರ್ಮೇಶನ್ ಹೆಡರ್ ನಲ್ಲಿ ಇರುತ್ತೆ. ಎಷ್ಟು ಸೈಜ್ ಉಂಟು ಪ್ಯಾಕೆಟ್ ಎಲ್ಲ ಈ ಇನ್ಫಾರ್ಮೇಶನ್. ಓಕೆ, ಈಥರ್ನೆಟ್ ಎನೇಬಲ್ಸ್ ದ ಸರ್ವಿಸ್ ಆಫ್ ಲೋಕಲ್ ಡಿವೈಸ್ ನೋಡ್ಸ್, ಕಂಪ್ಯೂಟರ್ಸ್, ಸಿಸ್ಟಮ್ಸ್ ಅಂಡ್ ಲೋಕಲ್ ರಿಸೋರ್ಸಸ್. ನಿಮ್ಮ ಈಥರ್ನೆಟ್ ನಿಂದ ಏನಾಗ್ತಾ ಉಂಟು, ನಿಮ್ಮ ಲೋಕಲ್ ಡಿವೈಸ್ ನೋಡ್ಸ್ ನ ಕನೆಕ್ಟ್ ಮಾಡಬಹುದು, ಕಂಪ್ಯೂಟರ್ಸ್ ನ ಕನೆಕ್ಟ್ ಮಾಡಬಹುದು, ಲೋಕಲ್ ರಿಸೋರ್ಸ್ ಕೆಲವೆಲ್ಲ ರಿಸೋರ್ಸ್ ಗಳನ್ನು ಕನೆಕ್ಟ್ ಮಾಡಬಹುದು. ಯಾವ ರಿಸೋರ್ಸ್ ನ ಕನೆಕ್ಟ್ ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ನಿಮ್ಮ ಪ್ರಿಂಟರ್ಸ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಇಂಥದ್ನೆಲ್ಲ ನಾವು ರಿಸೋರ್ಸ್ ಆಗಿ ಈಥರ್ನೆಟ್ ಮುಖಾಂತರ ಆಕ್ಸೆಸ್ ಮಾಡಬಹುದು. ಸೊ ಪ್ರಿಂಟರ್ ನ ಕನೆಕ್ಟ್ ಮಾಡ್ತೀವಿ ಈಥರ್ನೆಟ್ ಕೇಬಲ್ ಇಂದ. ಹಾರ್ಡ್ ಡಿಸ್ಕ್ ಸ್ಪೇಸ್ ನ ನಾವೇನ್ ಮಾಡ್ತೀವಿ, ಆಕ್ಸೆಸ್ ಮಾಡ್ತೀವಿ. ಸಾಫ್ಟ್ವೇರ್ ನೆಟ್ವರ್ಕ್ ಇಂದ ನಾವು ಡೌನ್ಲೋಡ್ ಮಾಡ್ಕೊಳ್ತೀವಿ ಅಥವಾ ನೆಟ್ ಇಂದನೇ ನಾವು ಆಕ್ಸೆಸ್ ಮಾಡ್ತೀವಿ. ಕ್ಲೈಂಟ್ ಸರ್ವರ್ ಸಿಸ್ಟಮ್ ಇಂದ ನಾವು ಆ ಸಾಫ್ಟ್ವೇರ್ ನ ಆಕ್ಸೆಸ್ ಮಾಡ್ತೀವಿ. ಸೊ ದಟ್ ಈಸ್ ವೈ ದಿಸ್ ಈಥರ್ನೆಟ್ ಕೇಬಲ್ ಈಸ್ ರಿಕ್ವೈರ್ಡ್. ಓಕೆ, ಅಂಡ್ ಡೇಟಾ, ಇದರ ಮುಖಾಂತರ ನೀವು ಡೇಟಾವನ್ನು ಆಕ್ಸೆಸ್ ಮಾಡ್ತೀರಾ. ದೆನ್ ವಾಟ್ ಆರ್ ದ ಫೀಚರ್ಸ್ ಆಫ್ ಈಥರ್ನೆಟ್ ಇನ್ ನೆಟ್ವರ್ಕ್ ಆರ್ uses passive broadcast medium and wired connection based formatting of frame. ಸೊ ಇಲ್ಲಿ ಪ್ಯಾಸಿವ್ ಬ್ರಾಡ್ಕಾಸ್ಟ್ ಮೀಡಿಯಂ ಅಂತ ಹೇಳ್ತೀವಿ. ಪ್ಯಾಸಿವ್ ಮೀನ್ಸ್ ಕಂಟಿನ್ಯೂಸ್ ಆಗಿ ಡಾಟಾ ಟ್ರಾನ್ಸ್ಮಿಷನ್ ಆಗ್ತಾ ಇರುತ್ತೆ, ಬ್ರಾಡ್ಕಾಸ್ಟ್ ಮೀಡಿಯಂ ಆಗ್ತಾ ಇರುತ್ತೆ, ಎಲ್ಲರಿಗೂ ಹೋಗ್ತಾ ಇರುತ್ತೆ. ಇದೆಲ್ಲ ಹೋಗ್ಬೇಕಾದ್ರೆ ನಾವು ವೈರ್ಡ್ ಕನೆಕ್ಷನ್ ಯೂಸ್ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ಕೆಲವೆಲ್ಲ ಫಾರ್ಮ್ಯಾಟಿಂಗ್ ಆಫ್ ಫ್ರೇಮ್ ಇರುತ್ತೆ. ಓಕೆ, ಈಸ್ ಅಕಾರ್ಡಿಂಗ್ ಟು IEEE 802.2 ಸ್ಟ್ಯಾಂಡರ್ಡ್ಸ್ ಯೂಸಸ್ ಎ 48-bit MAC addresses assigned distinctly to each computer on a LAN address resolution protocol. ಸೊ ನಾವೇನೇ ಒಂದು ಡೇಟಾ ಟ್ರಾನ್ಸ್ಮಿಷನ್ ಮಾಡ್ಬೇಕಂತ ಹೇಳಿದ್ರೆ ಈಥರ್ನೆಟ್ ಕೇಬಲ್ ಈ 802 ಪ್ರೋಟೋಕಾಲ್ ಸ್ಟ್ಯಾಂಡರ್ಡ್ಸ್ ಅನ್ನು ಮೇಂಟೈನ್ ಮಾಡ್ತಾ ಉಂಟು. ಪ್ರತಿ ಒಂದು ಸಿಸ್ಟಮ್ ನ ನಾನು ನೆಟ್ವರ್ಕ್ ನಲ್ಲಿ ಐಡೆಂಟಿಫೈ ಮಾಡ್ಬೇಕಂತ ಹೇಳಿದ್ರೆ, ಓಕೆ, ಲ್ಯಾನ್ ಮುಖಾಂತರ ಕೇಬಲ್ ಮುಖಾಂತರ ಪ್ರತಿ ಒಂದು ಸಿಸ್ಟಮ್ ನ ನಾನು ನೆಟ್ವರ್ಕ್ ನಲ್ಲಿ ಆ ಕಂಪ್ಯೂಟರ್ ನ ಐಡೆಂಟಿಫೈ ಮಾಡ್ಬೇಕಾಗಿದ್ರೆ 48-bit MAC ಅಡ್ರೆಸ್ ನ ಚೂಸ್ ಮಾಡ್ತೀವಿ. 48-bit MAC ಮೀನ್ಸ್ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್. ಓಕೆ, ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಅಂತ ಹೇಳಿದ್ರೆ ನಿಮ್ಮ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್, ನಿಮ್ಮ ಲ್ಯಾಪ್ಟಾಪ್ ಮೊಬೈಲ್ಗೆ ನೆಟ್ವರ್ಕ್ಗೆ ಕನೆಕ್ಟ್ ಮಾಡುವ ಹಾರ್ಡ್ವೇರ್. ಆ ಹಾರ್ಡ್ವೇರ್ಗೆ 48-bit ಅಡ್ರೆಸ್ ಇರುತ್ತೆ. ಆ 48-bit ಅಡ್ರೆಸ್ ನ ನಾವೇನ್ ಮಾಡ್ತಾ ಇದ್ವಿ, ARP ಪ್ರೋಟೋಕಾಲ್, ಅಡ್ರೆಸ್ ರೆಸಲ್ಯೂಷನ್ ಪ್ರೋಟೋಕಾಲ್ ನ ಯೂಸ್ ಮಾಡಿ 32-bit IP ಅಡ್ರೆಸ್ ನ ಸೆಟ್ ಮಾಡ್ತಾ ಇದ್ವಿ. MAC ಅಡ್ರೆಸ್ ಅಂತ ಹೇಳಿದ್ರೆ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್, ಅದು 48-bit ನಲ್ಲಿ ಇರುತ್ತೆ. ಆ 48-bit ಗೆ ನಾವು ಅಡ್ರೆಸ್ ರೆಸಲ್ಯೂಷನ್ ಪ್ರೋಟೋಕಾಲ್ ನ ಯೂಸ್ ಮಾಡಿ IP ಅಡ್ರೆಸ್ ಕೊಡ್ತೇವೆ. ಆ IP ಅಡ್ರೆಸ್ ಇಂದ ಏನಾಗುತ್ತೆ, ಪ್ರತಿ ಒಂದು ಕಂಪ್ಯೂಟರ್ ನೆಟ್ವರ್ಕ್ ನಲ್ಲಿ ಐಡೆಂಟಿಫೈ ಆಗುತ್ತೆ. ಓಕೆ, ಈಚ್ ಫ್ರೇಮ್ ಅಟ್ ಎ ಲ್ಯಾಂಡ್ ಡೆಸ್ಟಿನೇಷನ್ ಹೋಸ್ಟ್ ಮೀಡಿಯಾ ಆಕ್ಸೆಸ್, ಅದನ್ನ ಇಲ್ಲಿ ಹೇಳಿದ್ದಾರೆ. ಪ್ರತಿಯೊಂದು ಫ್ರೇಮ್ ನಿಮ್ಮ ಲ್ಯಾಂಡ್ ಡೆಸ್ಟಿನೇಷನ್ ಇಂದ ನಿಮ್ಮ ಮೀಡಿಯಾ ಆಕ್ಸೆಸ್ ನ ಐಡೆಂಟಿಫೈ ಮಾಡುತ್ತೆ. ಪ್ರತಿಯೊಂದು ಫ್ರೇಮ್ ನಲ್ಲಿನೂ ನಿಮ್ಮ ಲ್ಯಾನ್ ಕಾರ್ಡ್ ನ ಅಡ್ರೆಸ್ ಹೋಗುತ್ತೆ. ರಿವರ್ಸ್ ಅಡ್ರೆಸ್ ರೆಸಲ್ಯೂಷನ್ ಪ್ರೋಟೋಕಾಲ್ ರಿಸಲ್ವ್ಸ್ 48-bit ಡೆಸ್ಟಿನೇಷನ್ ಹೋಸ್ಟ್ ಮೀಡಿಯಾ ಅಡ್ರೆಸ್ ಇಂಟು 32-bit IP ಅಡ್ರೆಸ್ ಫಾರ್ ಇಂಟರ್ನೆಟ್ ಕಮ್ಯುನಿಕೇಶನ್. ಇಲ್ಲಿ RARP ಪ್ರೋಟೋಕಾಲ್ ಯೂಸ್ ಮಾಡ್ತೀವಿ. ಈ RARP ಪ್ರೋಟೋಕಾಲ್ ನಲ್ಲಿ 48-bit ಡೆಸ್ಟಿನೇಷನ್ ಹೋಸ್ಟ್ ಮೀಡಿಯಾ ನಾವೇನ್ ಮಾಡ್ತಾ ಇದೀವಿ, 32-bit IP ಅಡ್ರೆಸ್ ಜೊತೆಗೆ ಕನೆಕ್ಟ್ ಮಾಡ್ತಾ ಇದ್ವಿ. ಅಂದ್ರೆ ಈ ಹಾರ್ಡ್ವೇರ್ಗೆ ಒಂದು ನಂಬರ್ ಇರುತ್ತೆ, ಆ ನಂಬರ್ನ ನಾವು ಐಡೆಂಟಿಫೈ ಮಾಡಲಿಕ್ಕೆ ಸಾಫ್ಟ್ವೇರ್ ನಂಬರ್ನು ಕೊಡ್ತೀವಿ. 32-bit IP ಅಡ್ರೆಸ್ ಇಸ್ ಅ ಸಾಫ್ಟ್ವೇರ್.
ಇಲ್ಲಿ 48 ಬಿಟ್ ಏನುಂಟು ಅದು ಹಾರ್ಡ್ವೇರ್ ನಂಬರ್. ಹಾರ್ಡ್ವೇರ್ ನಂಬರ್ಗೆ ನಾವು ಸಾಫ್ಟ್ವೇರ್ ನಂಬರ್ನ ಕನ್ವರ್ಟ್ ಮಾಡಿ ಇಂಟರ್ನೆಟ್ಗೆ ಕನೆಕ್ಟ್ ಮಾಡ್ತಾ ಇದ್ವಿ. ಯೂಸಸ್ ವೈರ್ಡ್ ಬಸ್ ಟೋಪಾಲಜಿ ಅಂಡ್ ಟ್ರಾನ್ಸ್ಮಿಷನ್ ಸ್ಪೀಡ್ಸ್ ಆರ್ 10 Mbps 100 Mbps. ಸೊ ನೀವು ವೈರ್ ಬಸ್ ಟೋಪಾಲಜಿ ಯೂಸ್ ಮಾಡಿದ್ರೆ ಡಾಟಾ ಟ್ರಾನ್ಸ್ಮಿಷನ್ 10 Mbps ಇರ್ಬೋದು, 100 Mbps ಇರ್ಬೋದು, 1 Gbps ಇರ್ಬೋದು, 10 Gbps ಇರ್ಬೋದು. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಯಾವ್ದೆಲ್ಲ ಕೇಬಲ್ಸ್ ಯೂಸ್ ಮಾಡ್ತೀರಾ ಅನ್ನೋದನ್ನ. ನೀವು 10 Mbps 100 Mbps ಆಗಿದ್ರೆ ಇಂಥ ವೈರ್ಸ್ ಯೂಸ್ ಮಾಡ್ತೀರಾ. 1 Gbps ಆಗಿದ್ರೆ ಕೋಆಕ್ಸಿಲ್ ಕೇಬಲ್ ಅಂದ್ರೆ ಡಿಶ್ ಕೇಬಲ್ ಅಂತದೆಲ್ಲ ಯೂಸ್ ಮಾಡ್ತೀರಾ. 4 Gbps ಬೇಕಾಗಿದ್ರೆ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ ಇನ್ನೂ ಸ್ವಲ್ಪ ಫೈನ್ ಕ್ವಾಲಿಟಿ ಕೇಬಲ್ನು ಯೂಸ್ ಮಾಡ್ತೀರಾ. 10 Gbps ಆಗಿದ್ರೆ ಆಪ್ಟಿಕಲ್ ಫೈಬರ್ಸ್ ಯೂಸ್ ಮಾಡ್ತೀರಾ. ಇಲ್ಲಿ ಡೈರೆಕ್ಟ್ ಟ್ರಾನ್ಸ್ಮಿಟ್ ಆಗುವ ಲೈಟ್ ನಮಗೆ ಕಾಣಿಸ್ತಾ ಗ್ಲಾಸ್ ಟೈಪ್ ಕೇಬಲ್ಸ್ ಇದು. ಓಕೆ, ಯೂಸಸ್ ಮ್ಯಾಕ್ ಬೇಸ್ಡ್ ಆನ್ CSMA ಬಾರ್ CD. ಸೊ ಇದೆಲ್ಲ ಎಲ್ಲಿ ಯೂಸ್ ಮಾಡ್ತಾ ಇದೀವಿ, ನಿಮ್ಮ ಕ್ಯಾರಿಯರ್ ಸೆನ್ಸ್ ಮಲ್ಟಿಪಲ್ ಆಕ್ಸೆಸ್ ವಿತ್ ಕೊಲಿಷನ್ ಡಿಟೆಕ್ಷನ್. ಸೊ ಈ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ನೀವು ಸೆಂಡ್ ಮಾಡ್ತಿರುವ ಸಿಗ್ನಲ್ ನೆಟ್ವರ್ಕ್ ನಲ್ಲಿ ಟ್ರಾನ್ಸ್ಫರ್ ಆಗ್ತಿರುವಾಗ ಎಲ್ಲಾಗ್ಲೂ ಆಕ್ಸಿಡೆಂಟ್ ಆಗಿ ಲಾಸ್ ಆಗಿದ್ರೆ ಅದನ್ನ ಐಡೆಂಟಿಫೈ ಮಾಡುತ್ತೆ. ಯಾವುದು, ನಿಮ್ಮ CSMA ಬಾರ್ CD, ಕ್ಯಾರಿಯರ್ ಸೆನ್ಸ್ multiple access with collision detection. Okay, the CSMA bar CD mode is off duplex. Off duplex ಅಂತ ಹೇಳ್ತಾ ಇದ್ದಾರೆ ಅಂದ್ರೆ one way ಅಂತ ಹೇಳ್ಬೋದು. Off duplex means one way wired mode, which means transmit TX and receives RX signals. So TX signal ಒಂದು ಕಡೆ ಹೋಗುತ್ತೆ, ಒಂದು ಕಡೆ ಹೋದ ನಂತರ RX signal ರಿಸೀವ್ ಆಗುತ್ತೆ. ಒಂದೇ ವೈರ್ ನಲ್ಲಿ ಹೋಗಬೇಕು ಬರಬೇಕು. Signal can be sent on the same wire or data path. Okay, so off duplex means sending and receiving at the same wire. Okay, that is carried by the CSMA bar CD. CSMA bar CD means carrier sense multiple access with collision detection, and each one connected to a common communication channel in the network listens, and if channel is idle then transmit. Okay, ಪ್ರತಿಯೊಂದನ್ನ ಐಡೆಂಟಿಫೈ ಮಾಡುತ್ತೆ. if not idle it waits and tries again. ಇಲ್ಲಿ ಐಡಿಲ್ ಅಲ್ಲ ಅಂತ ಹೇಳಿದ್ರೆ, ನೆಟ್ವರ್ಕ್ ನಲ್ಲಿ ಕಮ್ಯುನಿಕೇಶನ್ ಚಾನೆಲ್ ಐಡಿಲ್ ಇಲ್ಲ ಅಂತ ಹೇಳಿದ್ರೆ ಏನೋ ಟ್ರಾಫಿಕ್ ಬ್ಯುಸಿ ಆಗಿ ಉಂಟು ಅಂತ ಹೇಳಿ. ಓಕೆ, ಟ್ರಾಫಿಕ್ ಬ್ಯುಸಿ ಆಗಿ ಇದ್ರೆ ಆವಾಗ ಏನಾಗುತ್ತೆ, ವೇಟ್ ಮಾಡಿ ಹೋಗುತ್ತೆ. ಎ ಮೋಡ್ ಇಸ್ ಫುಲ್ ಡುಪ್ಲೆಕ್ಸ್ ಇನ್ ಕೇಸ್ ಆಫ್ ಆಪ್ಟಿಕಲ್ ಫೈಬರ್ ಬೇಸ್ಡ್ ಈಥರ್ನೆಟ್. ನಾವು ಆಪ್ಟಿಕಲ್ ಫೈಬರ್ ಬೇಸ್ಡ್ ಈಥರ್ನೆಟ್ ಯೂಸ್ ಮಾಡಿದ್ರೆ ಅಲ್ಲಿ ಫುಲ್ ಡುಪ್ಲೆಕ್ಸ್ ಅಂತ ಹೇಳ್ತೀವಿ. ಸೆಂಡಿಂಗ್ ಅಂಡ್ ರಿಸೀವಿಂಗ್ ಅಟ್ ಎ ಟೈಮ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಸಪರೇಟ್ ಚಾನಲ್ ಯೂಸ್ ಮಾಡ್ತೀವಿ, ಸಪರೇಟ್ ವೈರ್ ಯೂಸ್ ಮಾಡ್ತೀವಿ. ಯೂಸಸ್ ಅ ಟ್ರಾನ್ಸ್ಮಿಷನ್ ಡಾಟಾ ಸ್ಟ್ಯಾಕ್ ಇಂಟು ಫ್ರೇಮ್ಸ್ ಅಟ್ ಮ್ಯಾಕ್ ಲೇಯರ್ ಅಂಡ್ ಈಚ್ ಫ್ರೇಮ್ ಇನ್ಕ್ಲೂಡ್ಸ್ ಎ ಹೆಡರ್. ಸೊ ಏನೇ ಒಂದು ಡಾಟಾ ಟ್ರಾನ್ಸ್ಮಿಷನ್ ಮಾಡ್ತಿದ್ರೆ ಫ್ರೇಮ್ಸ್ ಯೂಸ್ ಮಾಡ್ತಾ ಇದ್ವಿ, ಅದೆಲ್ಲ ನಿಮ್ಮ ಮ್ಯಾಕ್ ಲೇಯರ್ ಡಾಟಾ ಲಿಂಕ್ ಲೇಯರ್ ನಲ್ಲಿ ಆಗುತ್ತೆ. ಪ್ರತಿಯೊಂದು ಫ್ರೇಮ್ ನಲ್ಲಿನೂ ಒಂದು ಹೆಡರ್ ಸೆಕ್ಷನ್ ಇರುತ್ತೆ. ಓಕೆ, ಹೆಡರ್ ಅಂತ ಹೇಳಿದ್ರೆ ಎಷ್ಟು ಸೈಜ್, ಯಾವ ಸಿಸ್ಟಮ್ ಇಂದ ಸೆಂಡ್ ಮಾಡಿದ್ವಿ ಅದೆಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಹೆಡರ್ಸ್ ಫಸ್ಟ್ 8 bytes ಸ್ಪೆಸಿಫೈ ಎ ಪ್ರಿಯಂಬಲ್. ಈ ಹೆಡರ್ ಫಸ್ಟ್ 8 byte ಏನು ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಪ್ರಿಯಂಬಲ್ ಅಂತ ಹೇಳ್ತಾ ಇದ್ದಾರೆ. ಪ್ರಿಯಂಬಲ್ is for indicating start of a frame and is used for synchronization. ಇಲ್ಲಿ ಪ್ರಿಯಂಬಲ್ ಏನ್ ಕೊಡ್ತಾ ಉಂಟು, ಆ ಫ್ರೇಮ್ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಈಗ ಎಲ್ಲಿಗೆ ಹೋಗ್ತಾ ಉಂಟು, ಯಾವ ಸಿಂಕ್ರನೈಸೇಷನ್ ಆಗ್ತಾ ಉಂಟು ಅನ್ನುವ ಪ್ರಿಯಂಬಲ್ ಗೊತ್ತಾಗುತ್ತೆ. ಓಕೆ, ದೆನ್ ದ ಹೆಡರ್ has the next 6 bits destination address. ಫಸ್ಟ್ 8 bit ಪ್ರಿಯಂಬಲ್ ಆಯ್ತು, ನೆಕ್ಸ್ಟ್ 6 bytes destination address, then 6 bytes of the source address. 6 bytes source, 6 bytes destination address ನ ಐಡೆಂಟಿಫೈ ಮಾಡಲಿಕ್ಕೆ. The next 6 bytes are for type field. ಮತ್ತೆ ನೆಕ್ಸ್ಟ್ 6 bytes ಏನಿರುತ್ತೆ ಇಲ್ಲಿ ಟೈಪ್ ಫೀಲ್ಡ್ ಆಗಿರುತ್ತೆ. ಓಕೆ, 8 6 14 6 20 26 ಆಯ್ತು. These are meaningful only for the higher network layers and define the length of the data stack of the next layer. ಸೊ ಈ ಬೈಟ್ಸ್ ಇದೆಲ್ಲ ಏನಾಗ್ತಾ ಉಂಟು, ಪ್ರತಿಯೊಂದು ಹೈಯರ್ ಲೇಯರ್ ನೆಟ್ವರ್ಕ್ ನ ಐಡೆಂಟಿಫೈ ಮಾಡ್ತಾ ಉಂಟು. ನಂಗೆ ಗೊತ್ತುಂಟು ಆಲ್ರೆಡಿ 7 layers, ಇಲ್ಲಿ 6 layers ಗೆ ಬಂತು. 6 layers ನಲ್ಲಿ ಪ್ರತಿಯೊಂದು ಆಡ್ ಆಗ್ತಾ ಬರಬೇಕು, ಅದಕ್ಕೆ ಇದೆಲ್ಲ ಡಿಫೈನ್ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಮಿನಿಮಮ್ 72 bytes and maximum 1500 bytes of data follow the length definition. ಇಲ್ಲಿ ಫ್ರೇಮ್ ಸೈಜ್ ನಲ್ಲಿ 72 bytes ಮಿನಿಮಮ್ ಬೈಟ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಮ್ಯಾಕ್ಸಿಮಮ್ ನೀವು 1500 bytes ಡೇಟಾವನ್ನು ಟ್ರಾನ್ಸ್ಮಿಟ್ ಮಾಡಬಹುದು ಎಲ್ಲಿ, ಫ್ರೇಮ್ ನಲ್ಲಿ. The last 4 bytes are for the CRC. ಸೊ ಇಲ್ಲಿ ಲಾಸ್ಟ್ 4 bytes ಏನಾಗಿರುತ್ತೆ, ಇಲ್ಲಿ CRC ಆಗಿರುತ್ತೆ, cyclic redundancy check for the frame sequence check. ಸೊ ಟೋಟಲ್ ನೋಡಿ 8 8 6 14 6 20 26 26 ಆದ ನಂತರ ನೆಕ್ಸ್ಟ್ 30 ಇಲ್ಲಿ 72 102. ಓಕೆ, ಸೊ ಟೋಟಲಿ ಒಂದು ಫ್ರೇಮ್ ಸೈಜ್ 102 bytes ಆಗಿರುತ್ತೆ. ಆ 102 byte ನಲ್ಲಿ ಫಸ್ಟ್ 8 byte ಎಲ್ಲಿಂದ ಸ್ಟಾರ್ಟ್ ಆಯ್ತು, ಎಲ್ಲಿಗೆ ಹೋಗ್ತಾ ಉಂಟು, ನೆಕ್ಸ್ಟ್ 6 byte ಸೋರ್ಸ್ ಅಂಡ್ ಡೆಸ್ಟಿನೇಷನ್ ಅಡ್ರೆಸ್, ನೆಕ್ಸ್ಟ್ 6 bytes ಟೈಪ್ ಫೀಲ್ಡ್,
ನೆಕ್ಸ್ಟ್ 72 ಬೈಟ್ಸ್ ಅಥವಾ 1500 ಬೈಟ್ಸ್ ಫಾರ್ ಸೈಜ್, 4 ಬೈಟ್ಸ್ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಅಂತ ಹೇಳಿದ್ವಿ. ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಯಾವಕ್ಕೆ? ಎರರ್ ಡಿಟೆಕ್ಷನ್. ಎಲ್ಲಾಗ್ಲೂ ಆ ಪ್ಯಾಕೆಟ್ ರಿಸೀವ್ ಆಗಲಿಲ್ಲ ಅಂತ ಹೇಳಿದ್ರೆ ಪುನಃ ಸೆಂಡ್ ಮಾಡಲಿಕ್ಕೆ. Okay, so this is about your chapter 2. Hope you have understand this concept. We will meet in the next class.